नमस्कार। श्रीनिवासेति श्रेष्ठतया पात्रं गुणान्वितः कौशिकोऽनन्तरङ्गार्यश्चनं विजेतां भुवि यस्तात्मीयभरं वरप्रदगुरो वैराग्यभाग्योरथो वेदान्तामृतसारवन्तमनघात् श्रीश्रीनिवासात् गुरोः श्रीशैलान्वयकौस्तुभस्य तनयं श्रेयोनिधेः श्रीनिधेः वन्दे साधुकटाक्षकेणिनिलयं श्रीकृष्णसद्देशिकम् श्रीवासरङ्गपरकालमुनित्रयाप्तलक्ष्मात्मरक्षणेति त्वयुगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गः श्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनुतं श्रीनिवासमुनिं भजे। नव्यरङ्गयतीन्द्राङ्घ्रिपङ्कजभ्रमरायितं नव्यमङ्गलभूषं श्रीवरदार्यगुरुं भजे। श्रीमान् वेङ्कटनाथार्य कवितार्कितकेसरी वेदान्ताचार्यवर्यो मे सन्निधत्तां सदा हृदि। यो नित्यमच्युतपदाम्बुजयुग्मरुक्मं व्यामोहतस्तरितराणि तनाय मेने अस्मद्गुरोर्भगवतोऽस्य एकसिन्धो रामानुजस्य चरणौ शरणं प्रपद्ये। विगाहेयामुनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वं हस्तामलगतां गतं यस्य सारस्वतस्रोतो कुलामोदवासितं श्रुतीनां श्रमायालं शठारिन्दमुपास्महे। वन्दे वैकुण्ठसेनान्यं देवं सूत्रवती सकं यद्वेत्र शिखरस्पन्दे विषमेतद्व्यवस्थितम् सहधर्मचरीं चौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। लक्ष्मीनेत्रोत्पलश्रीसरदपरिचयादेश संवर्धमानः नाभिनाळीकरिङ्कण्मधुकरपटली दत्तास्तावलम्बः अस्माकं सम्पदोघानविरलतुलसीदाम सञ्जातभूमा काळिन्दी कान्तिहारी कलयतोपुषः काळिमा कैटभारेः। ನಾಯಕಸರದಲ್ಲಿ ಈಶ್ವರನನ್ನ ಅನುಮಾನದಿಂದ ಸ್ಥಾಪಿಸುವಂತಹ ನೈಯಾಯಿಕರ ಅನುಮಾನಗಳೆಲ್ಲ ಪರೀಕ್ಷೆ ಮಾಡಿ ಅನುಮಾನ ಪ್ರಮಾಣದಿಂದ ಸ್ವತಂತ್ರವಾಗಿ ಈಶ್ವರನನ್ನ ಸ್ಥಾಪಿಸಲು ಸಾಧ್ಯವಿಲ್ಲ ಅನ್ನೋದನ್ನು ನಿರೂಪಣೆ ಮಾಡಿದ್ರು. ಈಗ ಅವರು ನಮ್ಮ ಮೇಲೆ ಒಂದು ಆಕ್ಷೇಪವನ್ನು ಹೇಳ್ತಾರೆ. ನೀವು ಕೂಡ ಅನುಮಾನದಿಂದಲೇ ಕೆಲವು ವಿಷಯಗಳನ್ನು ಸ್ಥಾಪನೆ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು, ಈಶ್ವರನನ್ನ ನಾವು ಅನುಮಾನದಿಂದ ಸ್ಥಾಪನೆ ಮಾಡಿದ್ರೆ ನಿಮಗೆ ಯಾಕೆ ನಮ್ಮ ಮೇಲೆ ಆಕ್ಷೇಪ ಮಾಡ್ತೀರಾ? ನೀವು ಕೂಡ ಅನುಮಾನದಿಂದಲೇ ಕೆಲವು ವಿಷಯಗಳನ್ನು ಸ್ಥಾಪನೆ ಮಾಡಿದ್ದೀರಲ್ಲ. ರಚನಾನುಪಪತ್ಯಧಿಕರಣ ಅಂತ ಹೇಳ್ಬಿಟ್ಟು, ರಚನಾನುಪಪತ್ತಿ ರಚನಾ ಅನುಪಪತ್ತೇ ನಾನುಮಾನಂ ಪ್ರವೃತ್ತೇಶ್ಚ ಅಂತ ಸೂತ್ರ. ರಚನಾ ಅನುಪಪತ್ತೇ ನ ಅನುಮಾನಂ ಪ್ರವೃತ್ತೇಶ್ಚ. ಅನುಮಾನ ಅಂತ ಹೇಳಿದ್ರೆ ಅನುಮಾನ ಪ್ರಮಾಣದಿಂದ ಸಿದ್ಧವಾದ ಪ್ರಧಾನ ಅಂತ ಅರ್ಥ. ಅಲ್ಲಿ ಪ್ರಕೃತಿ ತಾನಾಗಿಯೇ ಪ್ರವೃತ್ತಿಯಾಗುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಒಂದು ಪದಾರ್ಥವನ್ನು ರಚನೆ ಮಾಡಬೇಕಾದರೆ ಅದು ಪ್ರಕೃತಿ ಅಚೇತನವು ತಾನಾಗಿಯೇ ಪದಾರ್ಥವಾಗಿ ಪರಿಣಾಮ ಹೊಂದಕ್ಕಾಗುವುದಿಲ್ಲ. ಚೇತನನ ಅಧಿಷ್ಠಾನ ಬೇಕಾದಕ್ಕೆ. ಚೇತನನ ಇಲ್ಲದೆ ಹೋದರೆ, ಚೇತನ ಇಲ್ಲದೆ ಪ್ರಕೃತಿಯೇ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆಲ್ಲ ಉದಾಹರಣೆಗಳು ಕೊಟ್ಟು ಅಲ್ಲಿ ನ್ಯಾಯದಿಂದಲೇ ಸ್ಥಾಪನೆ ಮಾಡುದು. ಅದನ್ನ ಇಲ್ಲಿ ವಿಚಾರ ಮಾಡ್ತಾರೆ. ಪ್ರಾಜ್ಞಾಧಿಷ್ಠಾನ ಶೂನ್ಯಂ ನತು ಪರಿಣಮಿತುಂ ಶಕ್ತಂ ಅವ್ಯಕ್ತತತ್ವಂ ವಾಸ್ಯಾದ್ ವ್ಯಾಪ್ತಿ ಸಿದ್ಧೇಃ ಇತಿ ಯದಭಿಹಿತಂ ಸಾಂಖ್ಯ ಸಿದ್ಧಾಂತ ಭಂಗೇ. ಇದು ಸಾಂಖ್ಯರ ಒಂದು ಸಿದ್ಧಾಂತ. ಸಾಂಖ್ಯರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರಕೃತಿ ಸ್ವತಂತ್ರವಾಗಿ ಪರಿಣಾಮವಾಗಿ ಪ್ರಪಂಚದ ರೂಪದಲ್ಲಾಗಿದೆ ಅಂತ ಹೇಳೋದು. ಪ್ರಕೃತಿ ಪುರುಷ ಎರಡೇ ತತ್ವಗಳು ಸಾಂಖ್ಯರು ಒಪ್ಕೊಳ್ಳೋದು. ಪರಮಾತ್ಮನನ್ನ ಒಪ್ಕೊಳ್ಳೋದಿಲ್ಲ. ಪರಮಾತ್ಮ ತತ್ವವಿಲ್ಲ ಅವರಿಗೆ. ಪ್ರಕೃತಿ ಪುರುಷ. ಪ್ರಕೃತಿಯಲ್ಲಿ 24 ಬಗೆ. ಅದು ಸಾಂಖ್ಯರ ಕೊಡುಗೆ. ನಾವು ಒಪ್ಕೊಳ್ತೀವಿ ಆ 24 ಬಗೆಯನ್ನ. ಆದರೆ ಅವರು ಬ್ರಹ್ಮನನ್ನು ಒಪ್ಕೊಳ್ಳದೇ ಇರೋದ್ರಿಂದ ಅಬ್ರಹ್ಮಾತ್ಮಕವಾದ ಪ್ರಕೃತಿ ಅವರು ಹೇಳೋದು.
ಅನುಮಾನದಿಂದ ಸ್ಥಾಪನೆ ಮಾಡ್ತಾರೆ ಆ ಪ್ರಕೃತಿಯನ್ನ. ಮೂಲ ಪ್ರಕೃತಿ ಪ್ರಧಾನ ಅಂತ ಹೇಳ್ತಾರೆ. ಅನುಮಾನದಿಂದಲೇ ಸ್ಥಾಪನೆ ಮಾಡ್ತಾರೆ. ಯಾಕೆ ಅಂದರೆ ಎಲ್ಲಕ್ಕೂ ಕಾರ್ಯಗಳಿಗೆಲ್ಲ ಒಂದು ಕಾರಣವಿರಬೇಕು. ಈಗ ಏನು ನೋಡ್ಕೊಂಡು ಹೋದರೆ ಒಂದು ಕಾರ್ಯಕ್ಕೆ ಒಂದು ಕಾರಣ, ಆ ಕಾರಣಕ್ಕೆ ಇನ್ನೊಂದು ಕಾರಣ, ಅದಕ್ಕೆ ಇನ್ನೊಂದು ಕಾರಣ, ಅದಕ್ಕೆ ಇನ್ನೊಂದು ಕಾರಣ. ಎಲ್ಲೋ ಒಂದು ಕಡೆ ಈ ಜಗತ್ತಿಗೆ ಒಂದು ಮೂಲ ಕಾರಣ ಅಂತ ಒಂದು ನಿಲ್ಲಬೇಕು ಒಂದು ಕಡೆ. ಇಲ್ಲದೆ ಹೋದರೆ ಅವ್ಯವಸ್ಥೆ ಆಗುತ್ತೆ, ಹೋಗ್ತಾನೇ ಇದ್ದರೆ ದೋಷವಾಗುತ್ತೆ. ಆದ್ದರಿಂದ ಎಲ್ಲೋ ಒಂದು ಕಡೆ ನಿಲ್ಲಬೇಕಲ್ಲ. ಆದ್ದರಿಂದ ಅದುವೇ ಪ್ರಧಾನ ಅಂತ ಒಪ್ಕೊಳ್ಬೇಕು. ಹೀಗೆ ಊಹೆ ಮಾಡಿ ಜಗತ್ತಿಗೆ ಕಾರಣವಾದ ಪ್ರಧಾನವನ್ನು ಸ್ಥಾಪನೆ ಮಾಡ್ತಾರೆ. ಇದು ಅನುಮಾನ ಪ್ರಮಾಣದಿಂದಲೇ ಸ್ಥಾಪಿಸಲ್ಪಟ್ಟ ಪ್ರಧಾನ ಅನ್ನುವ ಸಾಂಖ್ಯ ತತ್ವಕ್ಕೆ ಬಾದರಾಯಣರು ಆನುಮಾನಿಕ, ಅನುಮಾನ ಮೊದಲಾದ ಶಬ್ದಗಳಿಂದ ಹೇಳ್ತಾರೆ. ಆನುಮಾನಿಕಮಪಿ ಏಕೇಶಾಮ್ ಅಂತ ಹೇಳಿ ಅನುಮಾನ. ಹಾಗೆಯೇ ಅಶಬ್ದ ಅನ್ನುವ ಶಬ್ದದಿಂದನೂ ಹೇಳ್ತಾರೆ. ಈಕ್ಷತೆ ನ ಶಬ್ದಂ ಅಂತ ಹೇಳಿ ಈ ರೀತಿಯೆಲ್ಲ ಅವರು ಪ್ರಯೋಗ ಮಾಡ್ತಾರೆ ಬಾದರಾಯಣರು. ಇಲ್ಲಿ ಅದರ ವಿಷಯವನ್ನೇ ಇಲ್ಲಿ ಹೇಳುವಾಗ ಆ ಸಾಂಖ್ಯರ ಸಿದ್ಧಾಂತವನ್ನು ನಾವು ಆಕ್ಷೇಪ ಮಾಡಿ ಅದನ್ನು ನಿರಸನ ಮಾಡುವಾಗ ಸೂತ್ರಕಾರರೇ ಒಂದು ಸೂತ್ರವನ್ನೇ ಹೇಳ್ತಾರೆ. ರಚನಾನುಪಪತ್ತೇಹೇ ನಾನುಮಾನಂ ಪ್ರವೃತ್ತೇಶ್ಚ ಅಂತ ಹೇಳಿಬಿಟ್ಟು, ಪ್ರಾಜ್ಞ ಅಧಿಷ್ಠಾನ ಶೂನ್ಯಂ ನತು ಪರಿಣಮಿತು ಶಕ್ತಂ ಅವ್ಯಕ್ತ ತತ್ವಂ. ಅವ್ಯಕ್ತ ತತ್ವ ಅನ್ನೋದು ಪ್ರಧಾನ, ಸಾಂಖ್ಯರು ಹೇಳುವಂತಹದ್ದು. ಅದು ಪರಿಣಮಿತು ನ ಶಕ್ತಂ, ತಾನಾಗೆ ಸ್ವತಂತ್ರವಾಗಿ ಪ್ರಾಜ್ಞ ಅಧಿಷ್ಠಾನ ಶೂನ್ಯಂ, ಒಬ್ಬ ಜ್ಞಾನವಿರುವಂತಹ ಚೇತನ ಒಂದು ಅಧಿಷ್ಠಾನವಿಲ್ಲದೆ ಹೋದರೆ ತಾನಾಗಿಯೇ ಪರಿಣಾಮವಾಗುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಒಂದು ದೃಷ್ಟಾಂತವನ್ನು ಕೊಟ್ಟರು. ವಾಸ್ಯಾದೌ ವ್ಯಾಪ್ತಿ ಸಿದ್ಧೇಹೇ. ವ್ಯಾಪ್ತಿ ಸಿದ್ಧೇ, ವ್ಯಾಪ್ತಿಯನ್ನು ಹೇಳಿರೋದ್ರಿಂದ ಇದು ಅನುಮಾನ ಪ್ರಮಾಣ. ವಾಸ್ಯ ಅಂತ ಹೇಳಿದ್ರೆ ಉಳಿ ಅಂತ ಹೇಳಿ, ಅದು ಚಿಸಲ್ ಅಂತ ಹೇಳ್ತೀವಲ್ಲ, ಒಬ್ಬ ಕಾರ್ಪೆಂಟ್ರ್ ಯೂಸ್ ಮಾಡುವಂಥದ್ದು. ಆ ಕಾರ್ಪೆಂಟ್ರು ಆ ಚಿಸಲ್ ಯೂಸ್ ಮಾಡಿ ಮರದಿಂದ ಬೇಕಾದಷ್ಟು ಪದಾರ್ಥಗಳನ್ನೆಲ್ಲ ನಿರ್ಮಾಣ ಮಾಡ್ತಾನೆ. ಇದೆಲ್ಲ ಮಾಡಿ ಒಬ್ಬ ತಾನಾಗಿಯೇ ಆ ಮರವು, ಇದು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ತಾನಾಗಿಯೇ, ಒಂದು ಕುರ್ಚಿಯೋ ಒಂದು ಆಗೋದಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಒಬ್ಬ ಕಾರ್ಪೆಂಟ್ರು ಬೇಕು, ಮಾಡುವವನು ಬೇಕು, ಒಬ್ಬ ದಕ್ಷ ಅಂತ ಹೇಳಿ, ಅವನು ಇದ್ದರೇನೆ ಸಾಧ್ಯ ಅದು. ಆದ್ದರಿಂದ ಅಲ್ಲಿ ವ್ಯಾಪ್ತಿ ನಮಗೆ ಸಿಗುತ್ತೆ. ಮರವೇ ತಾನೇ ಪದಾರ್ಥವಾಗಲ್ಲ, ಇವನಾಗೋದ್ರಿಂದ ಅವನ ದೃಷ್ಟಾಂತ. ಆ ಕಾರಣದಿಂದ ಈ ರೀತಿ ಪ್ರಕೃತಿ ತಾನಾಗಿ ಆಗೋದಕ್ಕೆ ಸಾಧ್ಯವಿಲ್ಲ. ಇದು ಅನುಮಾನ ಪ್ರಮಾಣದಿಂದ ಹೇಳ್ತಾ ಇರೋದು. ಅನುಮಾನ ಪ್ರಮಾಣದಿಂದ ನಾವು ಅದನ್ನು ಸ್ಥಾಪನೆ ಮಾಡಿದ್ವಿ, ಸಾಂಖ್ಯರನ್ನ ನಿರಾಕರಣೆ ಮಾಡಕ್ಕೆ. ಈಗ ನೀವು ಪ್ರಕೃತಿ ಸ್ವತಂತ್ರವಾಗಿ ಪರಿಣಮಿಸಲ್ಲ ಅಂತ ಅನುಮಾನದಿಂದಲೇ ಸ್ಥಾಪನೆ ಮಾಡಿರುವಾಗ, ನಾವು ಅನುಮಾನದಿಂದ ಈಶ್ವರನ ಸ್ಥಾಪನೆ ಮಾಡಿದ್ರೆ ನಿಮ್ಗೆ ಯಾಕೆ ಆಕ್ಷೇಪ ಅಂತ ಹೇಳಿ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಸೋಪಿ ಪ್ರಾಜ್ಞವ್ಯುದಾಸೆ ಅಪಿ ಅನುಮಿತಿ ಶರಣಾನ ಪ್ರತಿ ಉಪಾತ್ತಃ ಪ್ರಸಂಗ ನೇಷ್ಟೇ ತತ್ ಸಿದ್ಧ್यो ಅನುಮತಿ ರೀತಿ ಕಲ್ವಾಶೆ ಸೂತ್ರಕರ್ತು. ಆ ಸೂತ್ರಕರ್ತುವಿನ ಒಂದು ಯಾವ ಒಂದು ದೃಷ್ಟಿಯಿಂದ ಮಾಡಿದಾನು ಅದನ್ನ ಇಲ್ಲಿ ಹೇಳ್ತಾರೆ. ಅದು ಪ್ರಾಜ್ಞವ್ಯದಾಸೆ ಅಪಿ ಅನುಮಿತಿ ಶರಣಾನೆ ಎಂದರು. ಪ್ರಾಜ್ಞಾ ಅಂತ ಹೇಳಿದ್ರೆ ಒಬ್ಬ ಚೇತನನು, ಅವನು ಚೇತನನೇ ಇಲ್ಲದೆ ಆಗತ್ತೆ ಅಂತ ಹೇಳಿದ್ರಲ್ಲ, ಅದನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಹೊರತು ಈಶ್ವರನ ಸ್ಥಾಪನೆಗೋಸ್ಕರ ಮಾಡಿಲ್ಲ. ಅದು ಈಶ್ವರನನ್ನು ನಾವು ಅನುಮಾನದಿಂದ ಸಾಧಿಸೋದಿಲ್ಲ, ಶ್ರುತಿಯಿಂದಲೇ ಸಾಧಿಸ್ತೀವಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆ ರಚನಾ ಅನುಪಪತ್ತಿ ಅಧಿಕರಣದ ಪ್ರಧಾನವಾಗಿ ಹೇಗೆ ಅಂತ ಹೇಳಿದ್ರೆ, ಒಂದು ಶಾಸ್ತ್ರಯೋನಿತ್ವಾತ್ ಅಂತ ಒಂದು ಸೂತ್ರ ಮೊದಲು ಹಾಕಿದ್ರು. ಮೂರನೆಯ ಸೂತ್ರ ಶಾಸ್ತ್ರದಿಂದಲೇ ಶಾಸ್ತ್ರವೇ ಪ್ರಮಾಣ ಈಶ್ವರನ ಸ್ಥಾಪನೆಗೆ ಅಂತ. ಆದರೆ ಇಲ್ಲಿ ಅನುಮಾನ ಪ್ರಮಾಣದಿಂದಲೇ ಪ್ರಕೃತಿಯ ಜಗತ್ಕಾರಣತ್ವ ಅಂತ ಅವರು ಸಾಂಖ್ಯರು ಹೇಳೋದನ್ನ ನಿರಾಕರಣೆ ಮಾಡಿದ್ರು. ಇಲ್ಲಿ ಯಾಕೆ ಶಾಸ್ತ್ರವನ್ನು ಹೇಳಲಿಲ್ಲ ನೀವು ಅಂತ ಹೇಳಿದ್ರೆ, ಅದಕ್ಕೆ ಇಲ್ಲಿ ಉತ್ತರವನ್ನು ಕೊಡ್ತಾರೆ. ಇಲ್ಲಿ ಈಶ್ವರಾನುಮಾನ ನಿರಾಕರಿಸಿದ್ರೆ ರಚನಾ ಅನುಪಪತ್ಯದ ಅಧಿಕರಣದ ವಿರೋಧ ಬರುತ್ತೆ ಅಂತ ಹೇಳಿ, ವಾಸ್ಯಾದವು ವ್ಯಾಪ್ತಿ ಸಿದ್ಧೇಹೇ ಅವ್ಯಕ್ತ ತತ್ವಂ. ಈ ವ್ಯಾಪ್ತಿಯನ್ನು ತೋರಿಸಿ ಅಲ್ಲಿ ಅಡುಗೆ ಮನೆಯಲ್ಲಿ ಹೇಗೆ ಹೊಗೆ ಇರೋದು, ಬೆಂಕಿ ಇರೋದು ವ್ಯಾಪ್ತಿ ಸಿಗುತ್ತೋ, ಹಾಗೆ ಪರ್ವತದಲ್ಲಿ ಹೊಗೆಗೂ ಬೆಂಕಿಗೂ ವ್ಯಾಪ್ತಿ ಇಟ್ಟುಕೊಂಡು ಬೆಂಕಿ ಇದೆ ಅಂತ ನಾವು ಪ್ರೂವ್ ಮಾಡ್ತೀವಲ್ಲ ಅನುಮಾನದಿಂದ, ಆ ರೀತಿ ಒಬ್ಬ ತಕ್ಷನು ವಾಸ್ಯ ಮೊದಲಾದಗಳನ್ನು ಉಪಯೋಗಿಸಿಕೊಂಡು ಮರದಿಂದ ಒಂದು ಪದಾರ್ಥವನ್ನು ಮಾಡುವ ಹಾಗೆ
ಅದೇ ರೀತಿ ಪ್ರಕೃತಿಯು ಕೂಡ ಒಬ್ಬ ಚೇತನ ಅಧಿಷ್ಠಾನದಲ್ಲಿಯೇ ಪರಿಣಾಮ ಹೊಂದಬೇಕೇ ಹೊರತು ಸ್ವತಂತ್ರವಾಗಿ ಹೊಂದೋದಿಲ್ಲ. ಇದು ಅನುಮಾನದಿಂದ ಸ್ಥಾಪನೆ ಮಾಡೋದು. ಪ್ರಾಜ್ಞಾಧಿಷ್ಠಾನ ಶೂನ್ಯಂ ಪರಿಣಮಿತುಂ ನತು ಶಕ್ತಂ ಇತಿ ಯತ್ ಸಾಂಖ್ಯ ಸಿದ್ಧಾಂತ ಭಂಗೆ ಅಭಿಹಿತಂ. ಸಾಂಖ್ಯನ ಸಿದ್ಧಾಂತ ಇದರಲ್ಲಿ ಹೇಳಿದ್ರಲ್ಲ, ಯಾಕೆ ಅಂತ ಹೇಳಿದ್ರೆ ಸೋಪಿ ಪ್ರಾಜ್ಞವ್ಯದಾಸೇಪಿ ಅನುಮಿತಿ ಶರಣಾನ್, ಈಶ್ವರನನ್ನ ಅನುಮಾನದಿಂದ ನಿರಾಕರಿಸಲು ಸಾಧ್ಯವಿಲ್ಲ ಅಂತ ಹೇಳಿ ಅನುಮಾನವೇ ಪ್ರಧಾನ ಅಂತ ಹೇಳಿದಂತಹ ಪ್ರಮಾಣ ಹೇಳ್ತಾರಲ್ಲ, ಅವರಿಗೆ ಒಂದು ಪ್ರತಿಯುಕ್ತಿ ಹೇಳೋದಕ್ಕೆ ಅಷ್ಟೇ ಹೊರತು ಅನುಮಾನದಿಂದ ಈಶ್ವರನನ್ನು ಸಾಧಿಸ್ತಾ ಇದ್ದೀವಿ ಅನ್ನೋ ದೃಷ್ಟಿಯಲ್ಲ ಇಲ್ಲಿ. ಅನುಮಾನದಿಂದಲೇ ಈಶ್ವರನ ಸಾಧಿಸೋದಕ್ಕಿಲ್ಲ. ಪ್ರಾಜ್ಞವ್ಯದಾಸೇಪಿ ಅನುಮಿತಿ ಶರಣಾನ್ ಪ್ರತಿ ಉಪಾತ್ತಃ ಪ್ರಸಂಗ ಅಂತ ಹೇಳಿದ್ರು. ಸಾಂಖ್ಯ ಸಿದ್ಧಾಂತದ ಹೇಳಿದ್ದು ಯಾಕೆ ಅಂದರೆ, ಈಶ್ವರನಿಂದ ಅನುಮಾನದಿಂದ ಸಾಧಿಸ್ತೀವಿ ಅನ್ನೋದನ್ನ ನೀವು ನಿರಾಕರಣೆ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ ಅವರು ಹೇಳ್ತಾರೆ. ನೈಯಾಯಿಕರು ಹೇಳಿದ್ರು, ಅನುಮಾನದಿಂದ ನಾವು ಈಶ್ವರನನ್ನು ಸಾಧಿಸ್ತೀವಲ್ಲ, ಅದನ್ನು ನೀವು ನಿರಾಕರಣೆ ಮಾಡೋಕ್ಕೆ ಆಗೋದಿಲ್ಲ ಅಂತ ನೀವು ಏನು ಹೇಳಿದ್ರು, ಅವರಿಗೆ ಹೇಳುವ ಒಂದು ಪ್ರತಿಯುಕ್ತಿ ಅಷ್ಟೇ ಇಲ್ಲಿ. ಅನುಮಾನದ ಪ್ರಮಾಣ ಭಕ್ತರಿಗಾಗಿ ಹೇಳಿದ ಪ್ರತಿಯುಕ್ತಿ ಮಾತ್ರ ಅಷ್ಟೇ ಹೊರತು ಈಶ್ವರ ಸಾಧನೆ ಇಲ್ಲಿ ಮಾಡ್ತಾ ಇಲ್ಲ. ನಾವು ಇಲ್ಲಿ ಈಶ್ವರನ ಸಾಧನೆ ಮಾಡ್ತಾ ಇಲ್ಲ. ಸ್ವತಂತ್ರವಾಗಿ ಪ್ರಕೃತಿ ತಾನೇ ಪರಿಣಾಮ ಹೊಂದಕ್ಕಾಗೋದಿಲ್ಲ ಅನ್ನೋದಕ್ಕೆ ಅಷ್ಟೇ ಅನುಮಾನವನ್ನು ಉಪಯೋಗಿಸ್ತಾ ಇದ್ದೀವಿ. ಆ ಸ್ವತಂತ್ರವಾಗಿ ಪ್ರಕೃತಿ ಪರಿಣಾಮ ಆಗಲ್ಲ ಅನ್ನೋದು ಶ್ರುತಿ ಸಿದ್ಧವಾದ ವಿಷಯ. ಅದನ್ನ ಅನುಮಾನದಿಂದ ಇಲ್ಲಿ ದೃಢಪಡಿಸ್ತಾ ಇದ್ದೀವಿ. ಅನುಮಾನದಿಂದ ನಾವು ಹೇಳ್ತಾ ಇದ್ದೀವಿ ಹೊರತು ಇಲ್ಲಿ ಈಶ್ವರನ ಸಾಧನೆ ಇಲ್ಲಿ ಉದ್ದೇಶವಲ್ಲ. ಈ ಅಧಿಕರಣದಲ್ಲಿ ಚೇತನ ಸಹಾಯವಿಲ್ಲದೆ ಸಾಧ್ಯವಿಲ್ಲ ಅನ್ನೋದು ಪ್ರಕೃತಿ ತತ್ವವು ಪರಿಣಾಮ ಹೊಂದಕ್ಕೆ ಆಗೋದಿಲ್ಲ ಅದನ್ನ ಅಲ್ಲಿ ಸ್ಥಾಪನೆ ಮಾಡಬೇಕೇ ಹೊರತು ಈಶ್ವರನ ಜಗತ್ಕಾರಣತ್ವ ಅದು ಅನುಮಾನದಿಂದ ಈಶ್ವರನ ಸ್ಥಾಪನೆ ಆ ರೀತಿ ಒಂದು ಉದ್ದೇಶವಲ್ಲ ಇಲ್ಲಿ ಅನ್ನೋದನ್ನೇ ಹೇಳ್ತಾರೆ. ಅದಕ್ಕೆ ಏನು ಆಶಂಕೆಯನ್ನು ಇಲ್ಲಿ ವಿವರಿಸ್ತಾರೆ. ಜಡವಾದ ಪ್ರಕೃತಿಯೇ ಜಗತ್ತಿಗೆ ಉಪಾದಾನ, ಸ್ವತಃ ಅದು ಜಗದ್ರೂಪವಾಗಿ ಪರಿಣಮಿಸುತ್ತೆ. ಸಾಂಖ್ಯರ ಸಿದ್ಧಾಂತ, ಜಗತ್ತಿನ ಸೃಷ್ಟಿಗೆ ಪರಮಾತ್ಮನ ಅವಶ್ಯಕತೆ ಇಲ್ಲ, ತಾನೇ ಬರುತ್ತೆ ಅಂತ ಸಾಂಖ್ಯರು ಹೇಳ್ತಾರೆ. ಅವರು ಒಪ್ಕೊಳ್ಳದೇ ಇರೋದ್ರಿಂದ ಅದನ್ನು ನಿರಾಕರಿಸುವಾಗ ಬಾಚಿ ಮುಂತಾದ ಜಡವಾದ ಸಾಧನಗಳು, ಬಾಚಿ ಅಂದರೆ ಇದೆ ಉಳಿ ಮೊದಲಾದದ್ದು, ಚಿಸಲ್ ಅಂತೀವಲ್ಲ, ಅದು ಪುರುಷನ ಪ್ರೇರಣೆ ಇಲ್ಲದೆಯೇ ಎಲ್ಲಾದರೂ ಚಲಿಸುತ್ತೆಯೇ? ಚಲಿಸೋದಿಲ್ಲ. ಆದ್ದರಿಂದ ಅದೇ ರೀತಿ ಜಡವಾದ ಪ್ರಕೃತಿಯು ಪ್ರೇರಣೆ ಇಲ್ಲದೆ ಪರಿಣಮಿಸಕ್ಕೆ ಆಗೋದಿಲ್ಲ. ಪ್ರಕೃತಿಗೆ ಪ್ರೇರಕನಾಗಿ ಪರಮಾತ್ಮನನ್ನ ಒಪ್ಪಬೇಕು ಅಂತ ಅಲ್ಲಿ ಹೇಳಿದ್ರೆ ಹೊರತು ಅನುಮಾನದಿಂದ ಪರಮಾತ್ಮನನ್ನು ಸಾಧಿಸ್ತಿಲ್ಲ. ಇಲ್ಲಿ ಪ್ರಕೃತಿಗೆ ಪ್ರೇರಣೆ ಮಾಡುವನು ಪರಮಾತ್ಮ, ಪ್ರಕೃತಿ ಸ್ವತಂತ್ರವಾಗಿ ಪರಿಣಾಮ ಹೊಂದಲ್ಲ ಅನ್ನೋದು ಅಷ್ಟೇ ಇಲ್ಲಿ ಉದ್ದೇಶ. ಆದ್ದರಿಂದ ಇಲ್ಲಿ ಸೂತ್ರಕಾರರು ಈಶ್ವರನನ್ನ ಅನುಮಾನದಿಂದ ಸಮರ್ಥಿಸಿದ್ದಾರೆ ಅಂತ ನೈಯಾಯಿಕರು ಹೇಳ್ತಾರೆ. ಅನುಮಾನದಿಂದ ಈಶ್ವರನ ಸಮರ್ಥನೆ ಮಾಡಿಲ್ಲ, ಪ್ರಕೃತಿ ಸ್ವತಂತ್ರವಾಗಿ ಪರಿಣಾಮ ಆಗೋದಿಲ್ಲ ಅನ್ನೋದನ್ನ ಇಲ್ಲಿ ಸಮರ್ಥನೆ ಮಾಡಲ್ಪಟ್ಟಿದೆ. ಜಡವಾದ ಪ್ರಕೃತಿ ಸ್ವತಃ ಜಗತ್ತಿಗೆ ಉಪಾದಾನ ಕಾರಣ ಆಗೋಕ್ಕೆ ಸಾಧ್ಯವಿಲ್ಲ. ಅದು ಮಾತ್ರವೇ ಇಲ್ಲಿ ಹೇಳಿದೆ ಅಷ್ಟೇ ಹೊರತು ಈಶ್ವರನ ಸಾಧನೆ ಅಲ್ಲ. ಈಶ್ವರನ ಸಾಧನೆ ಮೊದಲೇ ಮಾಡಿಬಿಟ್ರು ಶಾಸ್ತ್ರಯೋನಿತ್ವಾಧಿಕರಣದಲ್ಲಿ. ಯಾಕೆ ಅಂದರೆ ಶಾಸ್ತ್ರಯೋನಿತ್ವಾಧಿಕರಣ ಅವಾಗ ವ್ಯರ್ಥವಾಗುತ್ತೆ. ಮೊದಲು ಅದನ್ನು ಹೇಳಿಬಿಟ್ರು, ಪರಮಾತ್ಮನಲ್ಲಿ ಶಾಸ್ತ್ರವೇ ಪ್ರಮಾಣ, ಅನುಮಾನ ಪ್ರಮಾಣ ಆಗೋದಿಲ್ಲ ಅಂತ ಹೇಳಿದ್ದು. ಹೀಗೆ ಈಶ್ವರನನ್ನ ಇಲ್ಲಿ ಸಾಧಿಸ್ತಾ ಇದ್ದೀವಿ ಅಂದರೆ ಅದಕ್ಕೆ ವಿರೋಧ ಬರುತ್ತೆ. ಹಾಗೆ ವಿರೋಧ ಬರೋದಿಲ್ಲ. ಅದರಿಂದ ಅದರ ತಾತ್ಪರ್ಯವನ್ನು ಹೇಳ್ತಾರೆ. ಅನುಮಿತಿ ತತ್ಸಿದ್ಧಿ ಅಸಿದ್ಧ್ಯೋ ನ ಇಷ್ಟೇ ಇತಿ ಖಲು ಸೂತ್ರಕರ್ತು ಆಶಯ. ಈ ಸೂತ್ರಕರ್ತ ಇಲ್ಲಿ ಅನುಮಾನದಿಂದ ಮಾಡಿರೋದು ಯಾಕೆ ಅಂತ ಹೇಳಿದ್ರೆ, ಅನುಮಾನದಿಂದ ನೀವು ಈಶ್ವರನನ್ನು ಸಾಧಿಸಕ್ಕೂ ಆಗೋದಿಲ್ಲ, ನಿಷೇಧ ಮಾಡೋಕ್ಕೂ ಆಗೋದಿಲ್ಲ. ಸಿದ್ಧಿ ಅಸಿದ್ಧ್ಯೋ ಅನುಮಿತಿ ನೈ ಇಷ್ಟೇ. ಅನುಮಾನದಿಂದ ಈಶ್ವರನನ್ನ ಸಾಧಿಸಲು ಶಕ್ಯವಿಲ್ಲ, ನಿಷೇಧಿಸಲು ಶಕ್ಯವಿಲ್ಲ. ಅದೇ ಸೂತ್ರಕಾರರ ಒಂದು ತಾತ್ಪರ್ಯ ಇಲ್ಲಿ. ಆದ್ದರಿಂದ ಮೊದಲನೆಯದು ಈಶ್ವರನನ್ನು ಅನುಮಾನದಿಂದ ಸಾಧಿಸಕ್ಕೆ ಸಾಧ್ಯವಿಲ್ಲ ಅಂತ ಹೇಳೋದು ಶಾಸ್ತ್ರಯೋನಿತ್ವಾಧಿಕರಣದಲ್ಲಿ ಹೇಳಲ್ಪಟ್ಟರು. ಎರಡನೆಯದು ಈಶ್ವರನನ್ನು ನಿಷೇಧ ಮಾಡೋಕ್ಕಾಗೋದಿಲ್ಲ, ಅದು ರಚನಾ ಅನುಪಪತ್ತಿ ಅಧಿಕರಣದಲ್ಲಿ ಹೇಳಿದೆ. ಅನುಮಾನದಿಂದ ನಿಷೇಧಿಸಕ್ಕಾಗುವುದಿಲ್ಲ ಈಶ್ವರನನ್ನ, ಅದು ರಚನಾ ಅನುಪಪತ್ತಿ ಅಧಿಕರಣದಲ್ಲಿ ಹೇಳಿರೋದು. ಸಾಧಿಸಲು ಅನುಮಾನದಿಂದ ಸಾಧ್ಯವಿಲ್ಲ ಅನ್ನೋದು ಶಾಸ್ತ್ರಯೋನಿತ್ವಾಧಿಕರಣದಲ್ಲಿ ಹೇಳಲ್ಪಟ್ಟಿದೆ.
ಇದೆರಡಕ್ಕೂ ಈ ರೀತಿ ವ್ಯತ್ಯಾಸವಿದೆ. ಆದ್ದರಿಂದ ಇದು ನೈಯಾಯಿಕರ ಒಂದು ಆಕ್ಷೇಪಕ್ಕೆ ಉತ್ತರ ಇಲ್ಲಿ. ತರ್ಕ ಅಪ್ರತಿಷ್ಠಾನ ತಮ್ಮಲ್ಲಿ ತರ್ಕಕ್ಕೆ ಯಾವ ಸ್ಥಾನವೂ ಇಲ್ಲ ವೇದಾಂತದಲ್ಲಿ ಅಂತ ಸ್ಥಾಪಿಸಲಾಗಿದೆ. ವೇದಾಂತದಲ್ಲಿ ಪ್ರವೇಶವಿಲ್ಲ ತರ್ಕಕ್ಕೆ. ನೇರವಾಗಿ ಸ್ವತಂತ್ರ ಪ್ರಮಾಣ ಆಗೋದಿಲ್ಲ ಅಷ್ಟೇ. ಅದು ಶ್ರುತಿಗೆ ಅನುಗುಣವಾಗಿ ತರ್ಕವು ಬಹಳ ಪ್ರಧಾನವಾಗಿ ಇದ್ದೇ ಇದೆ. ಆದರೆ ಸ್ವತಂತ್ರವಾಗಿ ಅದಕ್ಕೆ ಪ್ರಾಮಾಣ್ಯ ಅನ್ನೋದು ಅತೀಂದ್ರಿಯ ವಿಷಯಗಳಲ್ಲಿ ಸ್ವತಂತ್ರವಾಗಿ ಅನುಮಾನವು ಪ್ರಮಾಣವಾಗೋದಿಲ್ಲ. ಅದುವೇ ಇಲ್ಲಿ ಮುಖ್ಯವಾಗಿ ಸ್ಥಾಪನೆ ಮಾಡ್ತಾ ಇರೋದು. ಆದ್ದರಿಂದ ಅದು ಸಂಗ್ರಹವಾಗಿ ಅದಕ್ಕೆ ಉತ್ತರ ಕೊಟ್ಟು ಶಾಸ್ತ್ರಯೋನಿತ್ವಾಧಿಕರಣಕ್ಕೂ ಇದಕ್ಕೂ ವಿರೋಧವಿಲ್ಲ ಅಂತ. ರಚನಾ ಅನುಪಪತ್ತಿ ಅಧಿಕರಣದಲ್ಲಿ ಈಶ್ವರನನ್ನ ಅನುಮಾನದಿಂದ ನಿಷೇಧ ಮಾಡೋಕ್ಕಾಗೋದಿಲ್ಲ. ಪ್ರಕೃತಿ ಸ್ವತಂತ್ರವಾಗಿ ಪರಿಣಾಮ ಹೊಂದುತ್ತೆ, ಈಶ್ವರ ಬೇಕಾಗಿಲ್ಲ ಅಂತ ಹೇಳಿದ್ರಲ್ಲ. ಚೇತನನ ಅಧಿಷ್ಠಾನ ಇಲ್ಲದೆ ಸ್ವತಂತ್ರವಾಗಿ ಪ್ರಮಾಣ ಹೊಂದಕ್ಕಾಗೋದಿಲ್ಲ. ಆದ್ದರಿಂದ ಈಶ್ವರನ ಅಧಿಷ್ಠಾನದಲ್ಲೇ ಅದು ಪರಿಣಾಮ ಹೊಂದುತ್ತೆ ಅನ್ನೋದು ಅಲ್ಲಿ ಪ್ರಧಾನವಾಗಿ ಹೇಳಲ್ಪಟ್ಟಿರೋದು. ಈಶ್ವರನ ನಿರಾಕರಣೆ ಮಾಡಿರೋದು ನೀವು ಸಾಧ್ಯವಿಲ್ಲ ಅಂತ ಹೇಳಿ ಅನುಮಾನದಿಂದ ನೀವು ಈಶ್ವರನನ್ನು ನಿರಾಕರಿಸೋಕ್ಕಾಗೋದಿಲ್ಲ. ಅದನ್ನು ಅಲ್ಲಿ ಸಾಧನೆ ಮಾಡಿದ್ದಾರೆ. ಶಾಸ್ತ್ರಯೋನಿತ್ವಾಧಿಕರಣದಲ್ಲಿ ಶಾಸ್ತ್ರವೇ ಪ್ರಮಾಣ ಈಶ್ವರನನ್ನು ಸ್ಥಾಪನೆ ಮಾಡೋದಕ್ಕೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಸಂಸ್ಕೃತದಲ್ಲಿ ಸ್ವಲ್ಪ ಬೇರೆ ಅಧಿಕವಾದ ವಿಷಯಗಳೆಲ್ಲ ಹೇಳ್ತಾರೆ. ಆದರೆ ನಮಗೆ ಅಷ್ಟು ಇಲ್ಲಿ ಸಾಮಾನ್ಯವಾಗಿ ತಿಳಿಸ್ಕೊಂಡ್ರೆ ಸಾಕು. ಈ ಮುಂದಿನ 2 ಶ್ಲೋಕಗಳು ಬಹಳ ಪ್ರಧಾನವಾದದ್ದು. ಈಶ್ವರಾನುಮಾನಂ ನ ಸೂತ್ರಾಶಯ ಅನುಗುಣಂ ಅಂತ ಹೇಳಿದ್ರೆ, ಈಶ್ವರಾನುಮಾನಂ ನ ಆಶಯ ಅನುಗುಣಂ. ಈಶ್ವರನಿಂದ ಅನುಮಾನದಿಂದ ಸಾಧಿಸ್ಬೋದು ಅನ್ನೋದು ಸೂತ್ರಕಾರರಿಗೂ ಒಪ್ಪಿಗೆ ಅನ್ನೋದು ಸರಿ ಇಲ್ಲ ಅನ್ನೋದನ್ನೆಲ್ಲ ಹೇಳ್ತಿದ್ದಾರೆ. ಸೂತ್ರಕಾರರು ಒಪ್ಪೋದಿಲ್ಲ. ಯಾಕೆ ಅಂದರೆ ಆರಂಭದಲ್ಲಿಯೇ 3ನೇ ಅಧಿಕರಣದಲ್ಲಿಯೇ ಹೇಳಿಬಿಟ್ರು, ಶಾಸ್ತ್ರದಿಂದಲೇ ಈಶ್ವರನನ್ನು ಸಾಧಿಸಕ್ಕೆ ಸಾಧ್ಯ, ಶಾಸ್ತ್ರಯೋನಿತ್ವಾತ್ ಅಂತ. ಅದನ್ನೇ ಇಲ್ಲಿ ಹೇಳ್ತಿದ್ದಾರೆ. ಪ್ರಜ್ಞಾಧಿಷ್ಠಾನ ಶೂನ್ಯಂ ನತು ಪರಿಣಮಿತಂ ಶಕ್ತಂ ಅವ್ಯಕ್ತತ್ವಂ ವಾಸ್ಯಾದವು ಮೊದಲಾರ್ಧದಲ್ಲಿ. ಇಲ್ಲಿ ನಾನು ಈಶ್ವರ ಅನುಮಾನದಿಂದ ಬ್ರಹ್ಮಸೂತ್ರಕಾರ ಆಶಯ ವಿರುದ್ಧಂ, ಈಶ್ವರನ ಅನುಮಾನದಿಂದ ನಿರಸನ ಮಾಡಿದ್ರಲ್ಲ ನೀವು. ಬಾದರಾಯಣರಿಗೆ ವಿರೋಧ ಇದು. ಬಾದರಾಯಣರು ಒಪ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಅವರು ನೈಯಾಯಿಕರು. ಸಾಂಖ್ಯಮತ ನಿರಾಕರಣಾಧಿಕರಣೆ ಹಿ ರಚನಾ ಅನುಪಪತ್ತೇಶ್ಚ ನಾನುಮಾನಂ ಪ್ರವೃತ್ತೇಶ್ಚ ಇತಿ ಪ್ರಥಮಂ ಸೂತ್ರಂ. ಸಾಂಖ್ಯಾಸ್ತು ಜಡಾಯಾಃ ಅಪಿ ಪ್ರಕೃತೇಃ ಸ್ವತಃ ಪ್ರವೃತ್ತಿಶೀಲತ್ವಂ ವರ್ಣಯಂತಿ. ಜಡವಾದ ಪ್ರಕೃತಿಯು ಸ್ವತಃ ಪರಿಣಾಮ ಹೊಂದುತ್ತೆ, ಆದರೆ ಚೇತನನ ಒಂದು ಸಾಮೀಪ್ಯ ಇದ್ದರೆ ಸಾಕು ಅಂತ ಹೇಳಿದ್ರು. ಸಾಮೀಪ್ಯವಿದ್ದರೆ ಪರಿಣಾಮ ಹೊಂದಕ್ಕೆ ಆರಂಭಿಸಿಬಿಡುತ್ತೆ ಅಂತ ಹೇಳಿ. ಅನುಮೀಯತೆ ಇತಿ ಅನುಮಾನ ಪ್ರಮಾಣಕಂ ಅಂತ ಅರ್ಥ ಇಲ್ಲಿ. ನ ಅನುಮಾನ ಅಂತಲೇ ಹೇಳಿದ್ರೆ ಪ್ರಧಾನ ಅಂತಲೇ ಅರ್ಥ ಅಲ್ಲಿ. ಅನುಮೀಯತೆ ಇತಿ ಅನುಮಾನಂ, ಅದುವೇ ಅನುಮಾನದಿಂದ ಸ್ಥಾಪಿಸಲ್ಪಡುತ್ತೆ. ಪ್ರಧಾನಂ ನ ಪ್ರವೃತ್ತಿಮತ್ ಅಚೇತನತ್ವೇ ಸತಿ ಚೇತನ ಅನಧಿಷ್ಠಿತತ್ವಾತ್ ಸಾರಥಿ ರಹಿತ ರಥವತ್. ಇದು ಅನುಮಾನ ಪ್ರಯೋಗ ನಾವು ಮಾಡೋದು. ಸಾಂಖ್ಯರನ್ನು ನಿರಾಕರಣೆ ಮಾಡೋದಕ್ಕೆ ಪ್ರಧಾನಂ ನ ಪ್ರವೃತ್ತಿಮತ್, ಸ್ವತಂತ್ರವಾಗಿ ಪ್ರವೃತ್ತಿ ಹೊಂದೋದಿಲ್ಲ ಪ್ರಧಾನ. ಯಾಕೆ ಅಂತ ಹೇಳಿದ್ರೆ ಅಚೇತನತ್ವೇ ಸತಿ ಚೇತನ ಅನಧಿಷ್ಠಿತತ್ವಾತ್, ಚೇತನ ಅಧಿಷ್ಠಾನವೂ ಇಲ್ಲ, ಅದು ಅಚೇತನವೂ ಆಗಿದೆ. ಆದ್ದರಿಂದ ಚೇತನವಾಗಿದ್ದಿದ್ರೆ ಬರೀ ಚೇತನ ಅನಧಿಷ್ಠಿತತ್ವಾತ್ ಅಂತ ಹೇಳಿದ್ರೆ ಸಾಕಾಗಲ್ಲ. ಅಚೇತನತ್ವೇ ಅನ್ನೋದು ಸೇರಿಸಬೇಕು. ಎರಡು ಸೇರಿಸಿದ್ರೆ ಹೇಗೆ ಅಂದರೆ ಸಾರಥಿ ರಹಿತ ರಥವತ್, ಸಾರಥಿಯೇ ಇಲ್ಲದ ರಥ ತಾನೇ ಓಡೋದಕ್ಕಾಗೋದಿಲ್ಲ. ಆ ರೀತಿ ಅಂತ ಅನುಮಾನ ಪ್ರಯೋಗ ಇದು ಮಾಡಿ ಸಾಂಖ್ಯರನ್ನು ನಿರಾಕರಣೆ ಮಾಡೋಕ್ಕೆ ಪ್ರಯೋಗ ಮಾಡುವ ಅನುಮಾನ ಇದು. ಏವಂ ಪ್ರವೃತ್ತೇಶ್ಚ ಪ್ರಧಾನಂ ಚೇತನಾಧಿಷ್ಠಿತಂ ಅಚೇತನತ್ವೇ ಸತಿ ಪ್ರವೃತ್ತಿಮತ್ವಾತ್ ಸಾರಥ್ಯಾಧಿಷ್ಠಿತ ರಥವತ್ ಇತ್ಯನುಮಾನ. ಪ್ರವೃತ್ತೇಶ್ಚ, ಪ್ರವೃತ್ತಿ ಹೇಗಾಗುತ್ತೆ ಅಂತ ಹೇಳಿದ್ರೆ ಚೇತನ ಅಧಿಷ್ಠಾನದಲ್ಲಿಯೇ ಪ್ರವೃತ್ತಿ ಆಗಬೇಕದು. ಆದ್ದರಿಂದ ಚೇತನ ಅಧಿಷ್ಠಿತಂ ಅಚೇತನತ್ವೇ ಸತಿ ಪ್ರವೃತ್ತಿಮತ್ವಾತ್ ಸಾರಥಿ ಅಧಿಷ್ಠಿತ ರಥವತ್ ಇತಿ ಅನುಮಾನಂ ಹೇಳುವುದರಿಂದ ಚೇತನ ಅದು ಅಚೇತನತ್ವವಾಗಿದ್ರೂ ಅದು ಚೇತನ ಅಧಿಷ್ಠಾನವಾಗಿರೋದ್ರಿಂದ ಪ್ರವೃತ್ತಿ ಹೊಂದುತ್ತೆ ಅಷ್ಟೇ. ಇಲ್ಲದೆ ಹೋದರೆ ಅದು ಪ್ರವೃತ್ತಿಯನ್ನು ಹೊಂದಕ್ಕೆ ಸಾಧ್ಯವಿಲ್ಲ. ಎರಡೂ ಅಲ್ಲಿ ಸೂತ್ರಗಾರರು ಹೇಳುವಾಗ ರಚನಾ ಅನುಪಪತ್ತೇಶ್ಚ ಅನುಮಾನಂ ಪ್ರವೃತ್ತೇಶ್ಚ,
ಪ್ರವೃತ್ತಿಯು ಚೇತನ ಅಧಿಷ್ಠಾನದಲ್ಲಾಗುತ್ತೆ. ಚೇತನ ಅಧಿಷ್ಠಾನ ಶೂನ್ಯವಾದರಲ್ಲಿ ಪ್ರವೃತ್ತಿ ಆಗೋದಿಲ್ಲ. ಎರಡು ವಿಷಯಗಳನ್ನು ಹೇಳ್ತಾರೆ ಸೂತ್ರದಲ್ಲಿ. ಏವಂಚ ಪ್ರಕೃತಿ ಅಧಿಷ್ಠಾತೃತೆಯ ಅನ್ವಯತಃ ವ್ಯತಿರೇಕತಶ್ಚ ಚೇತನ ಸಾಧನ ಪ್ರದರ್ಶಿತಂ. ಎರಡು ವಿಧವಾಗಿ ಅನ್ವಯ ವ್ಯತಿರೇಕ, ಈ ಅನ್ವಯ ವ್ಯಾಪ್ತಿಯಿಂದಲೂ ವ್ಯತಿರೇಕ ವ್ಯಾಪ್ತಿಯಿಂದಲೂ ಚೇತನನ್ನು ಬೇಕೇ ಬೇಕು ಅನ್ನೋದನ್ನು ಇಲ್ಲಿ ಸಾಧಿಸಿದ್ರು. ಒಂದು ರಚನಾನುಪತ್ತೇಶ್ಚನ ಅನುಮಾನಂ ಅನ್ನೋದು, ಅದು ಅದರಲ್ಲಿ ಹೇಳುವಾಗ ಪ್ರವೃತ್ತಿ ಇಲ್ಲ ಅದಕ್ಕೆ ಅಂತ ಹೇಳೋದು ವ್ಯತಿರೇಕ. ಪ್ರವೃತ್ತೇಶ್ಚ ಅನ್ನುವಾಗ ಅದು ಚೇತನ ಇದ್ದರೆ ಅದು ಮಾಡುತ್ತೆ, ಚೇತನ ಇಲ್ಲದೆ ಹೋದರೆ ಆಗೋದಿಲ್ಲ. ವ್ಯತಿರೇಕ ಅನುಮಾನ ಎರಡು ರೀತಿಯಲ್ಲಿಯೂ ಕೂಡ, ಅನ್ವಯ ವ್ಯತಿರೇಕ ಎರಡರಲ್ಲಿಯೂ ಕೂಡ ಚೇತನ ಇರಲೇಬೇಕು ಅನ್ನೋದನ್ನು ಸಾಧಿಸಿದ್ರು. ಹೀಗಿರುವಾಗ ಕಃ ಪ್ರದ್ವೇಷ ಈಶ್ವರ ಅನುಮಾನೇ, ಈಶ್ವರ ಅನುಮಾನದಲ್ಲಿ ಮಾತ್ರ ಯಾಕೆ ನೀವು ಆಕ್ಷೇಪ ಮಾಡ್ತೀರಾ ಅಂತ ನೈಯಾಯಿಕರು ಕೇಳ್ತಾರೆ. ಅವ್ಯಕ್ತ ತತ್ವಂ ಪ್ರಕೃತ್ಯಾಖ್ಯಂ ತತ್ವಂ ಪ್ರಾಜ್ಞ ಅಧಿಷ್ಠಾನ ಶೂನ್ಯಂ ಸಮರ್ಥ ವಿಲಕ್ಷಣ ಚೇತನ ಅಧಿಷ್ಠಾನ ರಹಿತಂ. ಸಮರ್ಥನಾದ ವಿಲಕ್ಷಣನಾದ ಚೇತನ ಒಂದು ಅಧಿಷ್ಠಾನವಿಲ್ಲದೆ ಪರಿಣಮಿತು ನಾನಾವಿಧ ಪರಿಣಾಮಾನ್ ಪ್ರಾಪ್ತು ನತು ಶಕ್ಯಂ ನಹಿ ಸಮರ್ಥಂ. ಅಚೇತನತ್ವಾದಿತು ಹೇತು ಊಹ್ಯ. ಅಚೇತನತ್ವಾತ್ ಅನ್ನೋದು ಅಲ್ಲಿ ಅಂಡರ್ಸ್ಟುಡ್, ಅದನ್ನು ನಾವು ಸೇರಿಸ್ಕೊಳ್ಬೇಕು. ಹೇಗೆ ಅಂದರೆ ವಾಸ್ಯಾದವು ವ್ಯಾಪ್ತಿಯನ್ನು ತೋರಿಸ್ತಾರೆ ಇಲ್ಲಿ. ಅಲ್ಲಿ ಸಪಕ್ಷವನ್ನು ತೋರಿಸ್ಬೇಕು, ಪಕ್ಷವನ್ನು ಹೇಳುವಾಗ ಸಪಕ್ಷವನ್ನು ತೋರಿಸ್ಬೇಕು. ಅದಕ್ಕೆ ವಾಸ್ಯಾದವು ತಕ್ಷಣ ಸಾಧನ ಆಯುಧ ವಿಶೇಷ ಆದವು. ಸಪಕ್ಷೆ ವ್ಯಾಪ್ತಿ ಸಿದ್ದೇಹೆ, ಸಪಕ್ಷದಲ್ಲಿ ವ್ಯಾಪ್ತಿ ಸಿಕ್ಕುತ್ತೆ. ಇದು ಸಪಕ್ಷ ಯಾವುದು ಅಂದರೆ ಒಂದು ಮರದಿಂದ ಒಂದು ಪದಾರ್ಥವನ್ನು ಮಾಡ್ತಾನಲ್ಲ ಹಾಗೆ. ತಕ್ಷ ಅಂದರೆ ಕಾರ್ಪೆಂಟರು. ಆದಿಪದೇನ ರಥಾದಿ ಪರಿಗ್ರಹ ಇತಿಯತ್ ಸಾಂಖ್ಯ ಸಿದ್ಧಾಂತ ಭಂಗೆ ಸಾಧ್ಯ ಶಾಂತಿಮತ ನಿರಾಕರಣ ಪ್ರಕರಣೆ ಅಭಿಹಿತಂ ಸೂತ್ರಕಾರೇಣ ಏತತ್ ಅನುಮಾನೇನ ಈಶ್ವರ ಸಾಧನಾರ್ಥಂ ನೋಕ್ತಂ. ಇಲ್ಲಿ ಉದ್ದೇಶ ಏನು ಅಂದರೆ, ಅನುಮಾನದಿಂದ ಈಶ್ವರನನ್ನು ಸಾಧಿಸ್ತಾ ಇಲ್ಲ ನಾವು, ಆದರೆ ಈಶ್ವರನ ನಿಷೇಧವನ್ನು ಮಾಡ್ತಿರಲ್ಲ ನೀವು, ಅದನ್ನು ತಳ್ಳಿ ಹಾಕ್ತಾ ಇದ್ದೀವಿ ಅಷ್ಟೇ ಅಂತ ಹೇಳ್ತೀವಿ. ಶಾಸ್ತ್ರ ಪ್ರಮುಖ ಏವ ಶಾಸ್ತ್ರಯೋನಿತ್ವಾತ್ ಇತಿ ಈಶ್ವರಸ್ಯ ಉಪನಿಷದ್ ಏಕಗಮ್ಯತ್ವಸ್ಯ ಪ್ರತಿಷ್ಠಾನಾತ್. ಶಾಸ್ತ್ರವೇ ಅದ್ರ ಮೂಲಕವೇ ಅದನ್ನು ಮಾಡಬೇಕು, ಈಶ್ವರನ ಸ್ಥಾಪನೆ ಮಾಡೋಕ್ಕೆ ಸಾಧ್ಯ. ಕಿಂತು ಸಹ ಅಪಿ ಉಕ್ತ ಪ್ರಕ್ರಿಯಾ ವಿಶೇಷೋಪಿ ಪ್ರಾಜ್ಞ ವ್ಯುದಾಸೇಪಿ ಸರ್ವಜ್ಞ ಈಶ್ವರ ನಿರಾಕರಣೆಪಿ ಅನುಮಿತಿ ಚರಣಾನ್ ಪ್ರತಿ ತರ್ಕ ಅವಲಂಬಿನಃ ಸಾಂಖ್ಯಾನ್ ಪ್ರತಿ ಉಪಾತ್ತಃ ಪ್ರದರ್ಶಿತಃ ಪ್ರಸಂಗಃ ಪ್ರತಿತರ್ಕಃ ಪ್ರತ್ಯನುಮಾನವ ನತು ಅನುಮಾನೇನ ಈಶ್ವರ ಸಾಧನ ಪ್ರಕ್ರಿಯಾ ಶಾಸ್ತ್ರಯೋನಿತ್ವಾದಿ ಸೂತ್ರ ವಿರೋಧ. ಇದು ಈಶ್ವರ ನಿರೋಧವನ್ನು, ಈಶ್ವರ ನಿಷೇಧವನ್ನು ಮಾಡ್ತಾರಲ್ಲ ಅವರು ಸಾಂಖ್ಯರು, ಅದಕ್ಕೆ ಉತ್ತರ ಅಷ್ಟೇ ಹೊರತು ಈಶ್ವರನನ್ನು ಸಾರಿಸುವುದರಲ್ಲಿ ಉದ್ದೇಶವಲ್ಲ ಅನ್ನೋದನ್ನು ಹೇಳ್ತಾರೆ. ಆದ್ದರಿಂದ ಇಲ್ಲಿ ಎರಡು ಅಧಿಕಾರಗಳಿಂದ ಏನೇನು ಸಿದ್ಧವಾಗಿದೆ ಸ್ಪಷ್ಟವಾಗಿ ಅನ್ನೋದನ್ನು ಹೇಳ್ತಾರೆ. ಶಾಸ್ತ್ರಯೋನಿತ್ವಾಧಿಕರಣವು ರಚನಾ ಅನುಪಪತ್ತಿ ಅಧಿಕರಣ, ಇದೆರಡರಿಂದಲೂ ಸಿದ್ಧವಾದ ವಿಷಯಗಳು ಏನು. ಒಂದರಲ್ಲಿ ಈಶ್ವರನ ಸಿದ್ಧಿ, ಇನ್ನೊಂದಲ್ಲಿ ಸಿದ್ಧಿಯನ್ನು ಶಾಸ್ತ್ರದಿಂದಲೇ ಸಾಧ್ಯ. ಇನ್ನೊಂದು ಈಶ್ವರನ ಅಸಿದ್ಧಿಯನ್ನು ಏನು ಹೇಳ್ತಾರೋ ಅದನ್ನು ಅನುಮಾನದಿಂದ ನಿರಾಕರಣೆ ಮಾಡ್ತಾರೆ. ಆ ರೀತಿ ಇಲ್ಲಿ ಅರ್ಥ ಮಾಡಿಕೊಳ್ಬೇಕು. ತಸ್ಯ ಈಶ್ವರಸ್ಯ ಸಿದ್ಧೌ ಅಸಿದ್ಧೌ ವಾ ಅನುಮಿತಿ ಅನುಮಿತ್ಯಾಖ್ಯಂ ಪ್ರಮಾಣಂ ನ ಸಮರ್ಥಂ ಭವತಿ ಇತಿ ಖಲು ಸೂತ್ರಕರ್ತುಃ ಆಶಯ. ಆದ್ದರಿಂದ ಅನುಮಾನದಿಂದ ನೀವು ಸಾಧಿಸೋಕ್ಕಾಗೋದಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಿದ್ದಾರೆ. ಅನುಮಾನದಿಂದ ಈಶ್ವರನನ್ನು ನೀವು ನಿರಾಕರಣೆ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಅನುಮಾನದಿಂದಲೇ ಉತ್ತರ ಕೊಟ್ಟಿದ್ದಾರೆ ಅಷ್ಟೇ. ಆದ್ದರಿಂದ ಇದೆರಡಕ್ಕೂ ಕೂಡ ನಮಗೆ ಶಾಸ್ತ್ರವೇ ಪ್ರಮಾಣ. ಅಂತಃ ಈಶ್ವರ ಅನುಮಾನಂ ಸೂತ್ರಕಾರ ಅನುಮತವಿತಿ ನ ಭ್ರಮಿತವ್ಯಂ. ಅದು ಭ್ರಮೆ ನೀವು ಹೇಳ್ತಾ ಇರೋದು, ಅದು ಖಲು ಇತಿ ಉಕ್ತಾರ್ಥಸ್ಯ ಪ್ರಸಿದ್ಧ್ಯರ್ಥಕ. ಏತತ್ತುಲ್ಯ ಶ್ಲೋಕ ಅಧಿಕರಣ ಸಾರಾವಳ್ಯಮಪಿ ದ್ರಷ್ಟವ್ಯ. ಅಧಿಕರಣ ಸಾರಾವಳಿಯಲ್ಲೂ ಇದನ್ನೆಲ್ಲ ಹೇಳ್ತಾರೆ ಅಂತ ಹೇಳ್ತಾರೆ. ಚೇತನಾನಾಂ ಸಮುಚಿತ ವಿಧೌ ಕರ್ತಧೀನತ್ವ ಮುಕ್ತಂ ಶಾಸ್ತ್ರಾರಂಭೆ ವಿಧಾತುಃ ವ್ಯನುದತ್ ಅನುಮಿತಿಂ ಕಿಂ ಪರಃ ಸೂತ್ರಕಾರಃ. ಹೇಳುವಾಗ ಅಲ್ಲಿ ಅಧಿಕರಣ ಸಾರಾವಳಿಯಲ್ಲಿ ಸ್ವಾಮಿ ದೇಶಿಕನ ವಿಶೇಷವಾದ ಅರ್ಥಗಳನ್ನು ಹೇಳ್ತಾರೆ. ಅಧಿಕರಣ ಸಾರಾವಳಿ ಅನ್ನೋದು ಶ್ರೀಭಾಷ್ಯದ ಅಧಿಕರಣಗಳ ಒಂದು ಸಂಗ್ರಹವಾದ ಅರ್ಥಗಳನ್ನು ಪದ್ಯಗಳ ರೂಪದಲ್ಲಿ ಸ್ವಾಮಿ ದೇಶಿಕನ್ ಬರೆದಿರುವಂತಹದ್ದು ಶ್ಲೋಕಗಳ ಮುಹೂರ್ತದಲ್ಲಿ. ಅಲ್ಲಿ ಸ್ರಗ್ಧರಾವೃತ್ತ, ಅದರಿಂದ ಅಲ್ಲಿಯೇ ಹೇಳಿದ್ದಾರೆ. ಇಲ್ಲಿಯೂ ಸ್ರಗ್ಧರಾವೃತ್ತವೇ ತತ್ವಮುಕ್ತ ಕಲಾಪವು ಕೂಡ.
ಅದು ದೊಡ್ಡ ದೊಡ್ಡ 21 ಅಕ್ಷರಗಳಿರುತ್ತೆ ಒಂದೊಂದು ಪಾದದಲ್ಲಿ. ಅದರಿಂದಲೇ ಈ ಶಾಸ್ತ್ರದ ಅಧಿಕರಣಗಳನ್ನೆಲ್ಲ ಹೇಳಬೇಕಾದ್ರೆ ಈ ವೃತ್ತವೇ ಹೇಳಬೇಕು. ಆ ವೃತ್ತದಲ್ಲಿ ಅಲ್ಲಿ ಹೇಳ್ತಾರೆ, ಶ್ರೀಭಾಷ್ಯದ ಒಂದು ವಿವೇಚನಾತ್ಮಕವಾದ ಗ್ರಂಥ ಅಧಿಕರಣ ಸಾರಾವಳಿ ಅಂತ ಹೇಳುವಂಥದ್ದು, ಅದರಲ್ಲಿ ಹೇಳ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದ ಸರ್ವತ್ರ ಅನುಮಾತಂ ನೋಪನ್ನೋತಂ ಶಕ್ತಃ, ಅದರಿಂದ ಎಲ್ಲವೂ ಕೂಡ ಶಾಸ್ತ್ರೀಯವಾದಕ್ಕೆ ಎರಡಕ್ಕೂ ವಿರೋಧವಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಅದರಲ್ಲಿ ಇನ್ನೇನು ವಿಶೇಷವಿಲ್ಲ. ಅದರಲ್ಲಿ ಹಿಂದೆ ನೋಡಿದ್ವಿ, ಇದು ಪ್ರಮಾಣ ವ್ಯವಸ್ಥಾವಾದ, ಸಂಪ್ಲವವಾದ ಅದೆಲ್ಲ. ಇಲ್ಲಿ ಮುಖ್ಯವಾಗಿ ಅಂತ ಹೇಳಿದ್ರೆ, ಈಶ್ವರ ಅನುಮಾನ ನಿರಾಸಹ ಅಪಿ ತದಂಶೇ ವೇದಸ್ಯ ಅನುವಾದಕತ ಮಾಭೂತ್ ಇತಿ ಅರ್ಥಮೇವ ನತು ವೇದ ಪ್ರಾಮಾಣ್ಯ ಸಂರಕ್ಷಣಾಯ. ಅದರಿಂದ ಇಲ್ಲಿ ವೇದದ ಈಶ್ವರನ ಸ್ಥಾಪನೆ ಅನುಮಾನದಿಂದ ನೀವು ಮಾಡೋಕ್ಕಾಗೋದಿಲ್ಲ ಅಂತ ಹೇಳೋದು ಯಾಕೆ ಅಂತ ಹೇಳಿದ್ರೆ, ಅನುಮಾನದಿಂದ ಇಲ್ಲಿ ಈಶ್ವರನನ್ನು ಸ್ಥಾಪನೆ ಮಾಡಿಬಿಟ್ರೆ ವೇದಗಳೆಲ್ಲ ಏನಾಗುತ್ತೆ, ಅನುವಾದವಾಗಿಬಿಡುತ್ತೆ. ಅಂದರೆ ರೀಸ್ಟೇಟ್ಮೆಂಟು. ಅನುಮಾನದಿಂದಲೇ ಮಾಡಿದ್ರೆ ಶಾಸ್ತ್ರ ಹಾಕಬೇಕು. ಆದ್ದರಿಂದ ನಾವು ಅನುಮಾನದಿಂದ ನೀವು ಈಶ್ವರನನ್ನು ಸಾಧಿಸೋಕ್ಕಾಗೋದಿಲ್ಲ ಅಂತ ಅದನ್ನು ನಿರಸನೆ ಮಾಡಿರೋದು ಯಾಕೆ ಅಂದರೆ ವೇದವು ಅನುವಾದವಾಗದೇ ಇರಲಿ ಅಂತ ಅಷ್ಟೇ. ವೇದಕ್ಕೆ ಪ್ರಾಮಾಣ್ಯವನ್ನು ಸ್ಥಾಪನೆ ಮಾಡೋಕ್ಕೋಸ್ಕರ ಮಾಡ್ತಾ ಇಲ್ಲ. ಅದನ್ನು ವೇದ ಪ್ರಾಮಾಣ್ಯ ಸ್ವತಃ ಪ್ರಮಾಣವಾದದ್ದು ಜೈಮಿನಿಯ ಸ್ಥಾಪನೆ ಮಾಡಿಬಿಟ್ಟಿದ್ದಾರೆ. ಅದನ್ನು ನಾವೇನು ಮಾಡಬೇಕಾಗಿಲ್ಲ. ಮತ್ತೆ ಅದನ್ನು ಬಾದರಾಯಣರು ಕೂಡ ಮಾಡ್ತಾರೆ. ಆದರೆ ಈಶ್ವರ ಅನುಮಾನವನ್ನು ನಿರಸನ ಮಾಡಿರೋದು ಯಾವ ಕಾರಣದಿಂದ ಅಂದರೆ, ವೇದಕ್ಕೆ ಅನುವಾದಕತ್ವ ಬಂದ್ಬಿಡುತ್ತಿಲ್ಲದೆ ಹೋದರೆ ರೀಸ್ಟೇಟ್ಮೆಂಟ್ ಆಗಿಬಿಡುತ್ತೆ ಅದು. ಆದ್ದರಿಂದ ಆ ವೇದವೇ ಬೇಕಾಗಿರೋದಿಲ್ಲ. ಆ ಒಂದು ದೃಷ್ಟಿಯಿಂದ ಅನುಮಾನದಿಂದ ಈಶ್ವರನನ್ನು ಸಾಧಿಸುವಂತಹ ಇದನ್ನೆಲ್ಲ ಅನುಮಾನಗಳನ್ನೆಲ್ಲ ನಿರಾಕರಣೆ ಮಾಡಿದ್ದೀವಿ ಅಂತ ಹೇಳ್ತೀವಿ. ಸಿದ್ಧಾಂತೆ ಅನುವಾದಕಾನಾಂ ವಾಕ್ಯಾನಾಂ ವಿಪ್ರಾಮಾಣ್ಯಂ ನೈಯಾಯಿಕಾನಾಮಿವ ಅವ್ಯಾಹತಂ. ಅನುವಾದ ಮಾಡುವುದೆಲ್ಲ ಪ್ರಮಾಣವೇ ಸಿದ್ಧಾಂತದಲ್ಲಿಯೂ ಕೂಡ. ಸಕಲವೂ ಎಲ್ಲವೂ ಕೂಡ ಇಲ್ಲ, ನಮಗೆ ಪ್ರಮಾಣವೇ ಸ್ವತಃ ಪ್ರಮಾಣ. ವೇದದಲ್ಲಿ ಎಲ್ಲವೂ ಕೂಡ ಅರ್ಥವಾದ ವಾಕ್ಯಗಳು ಕೂಡ ಸ್ವತಃ ಪ್ರಮಾಣ. ಅನ್ಯಥಾ ಶ್ರೋತವ್ಯ ಮಂತವ್ಯ ಇತಿ ಶ್ರವಣಾನಂತರ ಮನನೋಪದೇಶೋ ವಿರುದ್ಧೇತ. ಇಲ್ಲದೆ ಹೋದರೆ ಮನನ ಅನ್ನೋದು ಮಾಡೋಕ್ಕಾಗೋದಿಲ್ಲ. ತರ್ಕದ ಬಲವಿಲ್ಲದೆ ಹೋದರೆ ಮನನ ಮಾಡೋಕ್ಕಾಗೋದಿಲ್ಲ. ಶ್ರವಣವನ್ನು ಮಾಡಿ ವೇದಾರ್ಥಗಳನ್ನು ದೃಢಪಡಿಸ್ಕೊಳ್ಬೇಕಾದ್ರೆ ತರ್ಕದ ಸಹಾಯ ಬೇಕು ನಮಗೆ. ಮನನ ಮಾಡಬೇಕಾದ್ರೆ ತರ್ಕದಿಂದ ಊಹಾ ಅಪೋಹ ಎಲ್ಲ ಮಾಡಿ ಇದು ಸರಿ ಇಲ್ಲ ಮೊದಲಾದದ್ದೆಲ್ಲ ಸರಿಯಾದ ಹೇತುಗಳಿಂದ ಎಲ್ಲ ಪ್ರತಿಪಾದನೆ ಮಾಡಿ ಸ್ಥಾಪನೆ ಮಾಡೋಕ್ಕೆ ತರ್ಕವು ಬಹಳ ಸಹಾಯಕ. ಆದರೆ ಅದು ವೇದ ಪ್ರಾಮಾಣ್ಯವನ್ನು ದೃಢಪಡಿಸೋದಕ್ಕೆ ಅಷ್ಟೇ ಹೊರತು ಸ್ವತಂತ್ರವಾಗಿ ಅತೀಂದ್ರಿಯ ವಿಷಯ ಸ್ಥಾಪನೆಗಲ್ಲ ಅನ್ನೋದನ್ನು ಶ್ರವಣಂ ನಾಮ ತತ್ವದರ್ಶಿನಃ. ಸ್ವಲ್ಪ ಅಧಿಕವಾದ ವಿಷಯಗಳನ್ನು ಇಲ್ಲಿ ಹೇಳ್ತಾರೆ. ತತ್ವದರ್ಶಿನಃ ಆಚಾರ್ಯಾತ್ ನ್ಯಾಯಯುಕ್ತಾರ್ಥಗ್ರಹಣಂ ಏವಂ ಶ್ರುತಾರ್ಥಸ್ಯ ದಾರ್ಢ್ಯಾಯ ಹೇತುತಃ ಪ್ರತಿಷ್ಠಾಪನಂ ಮನನಂ. ಯಾವ ಕಾರಣಗಳಿಂದ ಸಕಾರಣಗಳಿಂದ ಸ್ಥಾಪನೆ ಮಾಡೋದು, ದೃಢಪಡಿಸಿಕೊಳ್ಳೋದು, ಅದುವೇ ಮನನ ಅಂತ ಹೇಳೋದು. ಶ್ರುತ್ಯಾ ಸಮಧಿಗತೆ ಬ್ರಹ್ಮಣಿ ಅನುಮಾನ ಪ್ರವೃತ್ತವು ನ ಕಶ್ಚನ ದೋಷಃ. ಶ್ರುತಿಯಿಂದ ಸ್ಪಷ್ಟವಾಗಿ ಸ್ಥಾಪನೆ ಮಾಡಿದ ಪರಬ್ರಹ್ಮನಲ್ಲಿ ಅನುಮಾನದಿಂದ ನಾವು ಕೆಲವು ವಿಷಯಗಳನ್ನು ದೃಢಪಡಿಸಿದ್ರೆ ಯಾವ ದೋಷವೂ ಇಲ್ಲ ಅಲ್ಲಿ. ಆಗ ಅನುಮಾನಕ್ಕೆ ಎರಡನೇ ಸ್ಥಾನ ಬಂತು. ಸ್ವತಂತ್ರವಾಗಿ ಸ್ಥಾಪನೆ ಮಾಡೋದಿಲ್ಲ, ಆದರೆ ಸ್ವತಂತ್ರವಾಗಿ ಶಾಸ್ತ್ರದಿಂದ ಸ್ಥಾಪಿಸಲ್ಪಟ್ಟ ವಿಷಯಗಳನ್ನು ದೃಢಪಡಿಸೋದಕ್ಕೆ ಪ್ರಯೋಜನವಾಗುತ್ತೆ. ಆದ್ದರಿಂದ ಇದೆಲ್ಲ ಈ ವಿಷಯ ವಸ್ತು ಸದ್ಭಾವೇ ಪ್ರಮಾಣಂ ಕಿಮ್ಮಿತಿ ಪ್ರಶ್ನ ಏವಾನ್ಯ ವಸ್ತುನಃ ಜ್ಞಾನೈಷ ವಿಷಯತ್ವ ವಿಚಾರಶ್ಚ ಅನ್ಯ. ಪ್ರಮಾಣ ವಸ್ತು ಇರೋದಕ್ಕೆ ಪ್ರಮಾಣ ಯಾವುದು ಅಂದರೆ ಅನುಮಾನ ಆಗೋದಿಲ್ಲ. ಅಲ್ಲಿ ಶ್ರುತಿಯೇ. ತರ್ಕ ಪ್ರತಿಷ್ಠಾನಾದಪಿ ಇತಿ ಸೂತ್ರಮಪಿ ಬೌದ್ಧ ಸಮ್ಮತಂ ತರ್ಕಸ್ಯ ಸ್ವತಂತ್ರ ಪ್ರಾಮಾಣ್ಯಂ ನಿರಾಕರೋತಿ. ತರ್ಕವೇ ಸ್ವತಂತ್ರ ಪ್ರಮಾಣ ಅಂತ ಹೇಳುವ ಬುದ್ಧರ ಮತವನ್ನು ನಿರಾಕರಣೆ ಮಾಡುತ್ತೆ ಅಷ್ಟೇ ಅದು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನ್ಯಾಯ ಚರ್ಚೆಯಂ ಈಶಸ್ಯ ಮನನಂ ವ್ಯಪದೇಶ ಭಾಕಿರ್ಬೇಕಿಲ್ಲಿ. ಉಪಾಸನಾತು ಕ್ರಿಯತೆ ಶ್ರವಣಾನಂತರಾಗತ ಅಂತ ಇದೆಲ್ಲ ಆಚಾರ್ಯರುಗಳ ವಾಕ್ಯ. ಶ್ರೋತವ್ಯ ಶ್ರುತಿವಾಕ್ಯೇಭ್ಯೋ ಮಂತವ್ಯಶ್ಚ ಉಪಪತ್ತಿಭಿ. ಶಂಕರಾಚಾರ್ಯರು ಹೇಳೋದು ಅನುಮಾನೇನ ಆಗಮೇನ ಅನುಮಾನೇನ ಜ್ಞಾನಾಭ್ಯಾಸ ರಸೇನ ಚ ತ್ರಿಧಾ ಪ್ರಕಲ್ಪೇನ್ ಪ್ರಜ್ಞಂ ಲಭತೆ ಯೋಗಮುತ್ತಮಂ. ಇದೆಲ್ಲ ಯೋಗಶಾಸ್ತ್ರದ ಅವರು ಹೇಳೋದು ಆರ್ಷವಚನ. ಇದನ್ನೆಲ್ಲ ಪ್ರಮಾಣ ತೋರಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ
ದೇಶಿಗರು ಕೂಡ ಕಡೆಯಲ್ಲಿ ಹೇಳ್ತಾರೆ ಇಲ್ಲಿ, ಇತ್ತಂ ವೆಂಕಟೇಶ ಶ್ರೀ ವೆಂಕಟೇಶ ಶ್ರುತಂ ಅಮತ, ಶ್ರುತಂ ಅಮತ ಜಗನ್ಮೂಲಕಂದಂ ಮುಕುಂದಂ. ಶ್ರುತಂ ಅಮತ ಅಂದರೆ ಶ್ರುತಿ ಶ್ರವಣ ಮಾಡಿದ್ದನ್ನ ಮನನ ಮಾಡಿ ದೃಢಪಡಿಸಿದ್ರು ಅಂತ ಅರ್ಥ. ಶ್ರುತಂ ಅಮತ ಅಂತ ಹೇಳಿದ್ರೆ ಮನನ, ಶ್ರವಣ ಮನನ. ಶ್ರವಣ ಮಾಡಿದ್ದನ್ನ ಮನನದಿಂದ ಸ್ಪಷ್ಟಪಡಿಸಿದ್ದಾರೆ, ಜಗತ್ತಿಗೆ ಮೂಲ ಕಾರಣನಾದ ಮುಕುಂದನನ್ನ ಅಂತ ಹೇಳಿ ಶಬ್ದ ಶ್ರವಣ ಮನನಗಳಿಗೆಲ್ಲ ಅದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಆ ವಿಚಾರವನ್ನು ಸ್ವಲ್ಪ ಹೇಳ್ತಾರೆ. ಅದರಲ್ಲಿ ಶಾಸ್ತ್ರೀಯೋಣಿತ್ವಾಧಿಕರಣದ ವಿಚಾರವನ್ನು ಕೆಲವರು ಹೇಳ್ತಾರೆ. ಎಲ್ಲ ನೈಯಾಯಿಕರ ಮಾತ್ರಕ್ಕೆ ಸ್ವಲ್ಪ ವಿಸ್ತಾರವಾದ ವಿಶ್ಲೇಷಣೆಯನ್ನು ಮಾಡ್ತಾರೆ. ನೈಯಾಯಿಕರು ಕೂಡ ಎಲ್ಲ ಆತ್ಮ ಅನ್ನೋದರಲ್ಲಿ ಎರಡನ್ನು ಸೇರಿಸ್ಬಿಟ್ರು, ಜೀವಾತ್ಮ ಪರಮಾತ್ಮ ಇಬ್ಬರನ್ನು ಕೂಡ. ಆತ್ಮತ್ವ ಜಾತೀಯತ್ವಂತು ಪರಮಾತ್ಮನೋಪಿ ಸಮ್ಮತಂ. ನೈಯಾಯಿಕರಿಗೆ ಪರಮಾತ್ಮ ಆತ್ಮ ಪರಮಾತ್ಮ ಎರಡೂ ಆತ್ಮ ಅಂತಾನೆ ಹೇಳಿದ್ರು. ಖಲು ಉಭಯೋ ಆತ್ಮತ್ವೇನ ನಿರ್ದೇಶ ತತ್ಸಮ್ಮತಃ. ಆದ್ದರಿಂದ ತಾವತೈವ ಜೀವ ಸಜಾತೀಯತ್ವ ಬ್ರಹ್ಮಣಃ ಸ್ಯಾತ್ ಇತ್ಯಾದಿಗಂತೂ ಪ್ರಮೇಯತ್ವೇನ ತಯೋ ಸಾಜಾತ್ಯಸ್ಯ ಅವರ್ಜನೀಯತೆಯ ಉಪಹಾಸ್ಯಂ. ಆದ್ದರಿಂದ ಜೀವನಿಗೆ ಸಜಾತೀಯನಾಗೋದಿಲ್ಲ ಅಂತ ಹೇಳಿದ್ರಲ್ಲ, ಅದು ನೀವು ಆತ್ಮನಿಗೆ ಸೇರಿಸ್ಬಿಟ್ಟ ಮೇಲೆ ಆತ್ಮನಿಗಿಂತ ವಿಲಕ್ಷಣ ಅಂತ ಹೇಗೆ ಹೇಳ್ತೀರಾ ನೀವು ಅನ್ನೋದನ್ನ, ಪರಮಾತ್ಮನೇ ಬೇರೆ ಆತ್ಮನೇ ಬೇರೆ ಅಂದ ಭೋಕ್ತಾ ಭೋಗ್ಯಂ ಪ್ರೇರಿತ ಶ್ರುತಿಯು ಕೂಡ ಬೇರೆ ಬೇರೆಯಾಗಿ ಹೇಳುತ್ತೆ. ಪರಮಾತ್ಮನು ಜೀವಾತ್ಮನಿಗಿಂತ ಒಂದೇ ಜಾತಿಯಲ್ಲ, ಪರಮಾತ್ಮನು ವಿಲಕ್ಷಣನಾದವನು ಅನ್ನೋದು ತಿಳಿಸುತ್ತೆ. ಆದ್ದರಿಂದ ಇದೆಲ್ಲ ಅದನ್ನು ಕೆಲವು ಸ್ವಲ್ಪ ವಿಚಾರವಾಗಿ ಇಲ್ಲಿ ಹೇಳ್ತಾರೆ. ಶಾಸ್ತ್ರವಾನಿತ್ಯ ಸೂತ್ರದಲ್ಲಿ ಹೇಗೆಲ್ಲ ಅಧ್ಯಯನ ಅದನ್ನು ಅರ್ಥ ಮಾಡಿದ್ದಾರೆ ಅಂತ ಹೇಳಿ ಅನುಶಾಸನ ಎಲ್ಲ ಶಾಸ್ತ್ರೀಯವಾನಿತ್ವಾಧಿಕರಣ ವಿಷಯವನ್ನು ಕೆಲವು ಹೇಳ್ತಾರೆ. ಅದಕ್ಕೆ ಮುಂದಿನ ಎರಡು ಶ್ಲೋಕಗಳು ಬಹಳ ಪ್ರಧಾನವಾದದ್ದು. ಅದನ್ನು ನೋಡೋಣ. ಕನ್ನಡದಲ್ಲಿ ಈಶ್ವರನ ಒಂದು ಅಭಿನ್ನ ನಿಮಿತ್ತೋಪಾದಾನ ಅನ್ನೋದನ್ನು ಸ್ಥಾಪನೆ ಮಾಡುವ ಭಾಗ ಈಗ ಮುಂದೆ. ಜಗತ್ತಿನ ಉಪಾದಾನತ್ವ ಸಮರ್ಥನೆ, ಪರಬ್ರಹ್ಮಕ್ಕೆ ಜಗತ್ತಿನ ಉಪಾದಾನತ್ವ ಸಮರ್ಥನೆ, ಇದು ಪ್ರಧಾನವಾಗಿ ನಾವು ತಿಳಿಬೇಕಾದ ವಿಷಯ ಇಲ್ಲಿ. ಅಸ್ಯೈವ ಚಿಂತ್ಯ ಶಕ್ತೇಃ ಅಖಿಲ ಜನಯಿತುಃ ಸ್ಯಾದುಪಾದಾನ ಭಾವಃ ಸೂಕ್ಷ್ಮ ಅವ್ಯಕ್ತಾದಿದೇಹಃ ಪರಿಣಮತಿ ಯತಃ ಅನೇಕಧಾ ಸ್ಥೂಲವೃತ್ತ್ಯ ನಿಷ್ಕೃಷ್ಟೇಸ್ಮಿನ್ ಶರೀರಿಣಿ ಅಮಲ ಗುಣಗಣಾಲಂಕೃತಾನಂದರೂಪೇ ಸಂಪದ್ಯಂತೆ ಸಮಸ್ತಾಃ ಸಮುಚಿತಗತೆಯಃ ನಿರ್ವಿಕಾರಾದಿವಾದಾಃ. ಇಲ್ಲಿ ಉಪಾದಾನ ಕಾರಣವನ್ನೇ ಹೇಳ್ತಾ ಇದ್ದಾರೆ. ಇಲ್ಲಿ ಅಚಿಂತ್ಯ ಶಕ್ತಿಯಾದ ಪರಮಾತ್ಮ, ಅಸ್ಯೈವ ಅಚಿಂತ್ಯ ಶಕ್ತೇಃ, ಅಚಿಂತ್ಯ ಶಕ್ತಿ ಅವನಿಗೆ, ಆದ್ದರಿಂದ ಅಖಿಲ ಜನಯಿತು ಎಲ್ಲವನ್ನು ಸೃಷ್ಟಿ ಮಾಡುವವನು, ಸ್ಯಾದ್ ಉಪಾದಾನ ಭಾವ. ಮುಖ್ಯ ಅರ್ಥದಲ್ಲೇ ಉಪಾದಾನ ಭಾವವನ್ನು ಹೇಳುವುದಕ್ಕೆ ಸಾಧ್ಯ. ಹೇಗೆ ಅಂದರೆ ಸೂಕ್ಷ್ಮ ಅವ್ಯಕ್ತಾದಿ ದೇಹ, ಸೂಕ್ಷ್ಮವಾದ ಅವ್ಯಕ್ತ ಚೇತನರು ಮೊದಲಾದವುಗಳನ್ನೆಲ್ಲ ತನ್ನ ಶರೀರವಾಗಿ ಉಳ್ಳವನು ಪರಮಾತ್ಮನು. ಪರಿಣಮತಿ ಅನೇಕದ ಸ್ಥೂಲವೃತ್ಯ ಯತಃ ಪರಿಣಮತಿ, ತನ್ನ ದೇಹವನ್ನು ಪರಿಣಾಮ ಉಂಟು ಮಾಡ್ತಾನೆ. ದೇಹದಲ್ಲಿ ತನಗೆ ಯಾವ ಪರಿಣಾಮವೂ ಇಲ್ಲ. ಅವನಿಗೆ ಸ್ಪಷ್ಟವಾಗಿ ನಿಷ್ಕೃಷ್ಟೇ ಅಸ್ಮಿನ್ ಶರೀರಿಣಿ, ಶರೀರಿಯಾದ ಪರಮಾತ್ಮನಲ್ಲಿ ಅಮಲ ದೋಷರಹಿತವಾದದ್ದು ಅಖಿಲ ಪ್ರತ್ಯನೀಕತ್ವ, ಮತ್ತು ಗುಣಗಣ ಅಲಂಕೃತ ಆನಂದ ರೂಪೇ, ಸಕಲ ಕಲ್ಯಾಣ ಗುಣಕರನಾದ ಆನಂದ ಸ್ವರೂಪನಾದ ಪರಮಾತ್ಮನಲ್ಲಿ ಎಲ್ಲವೂ ನಿಷ್ಕೃಷ್ಟವಾಗಿ ಹೇಳುವುದರಿಂದ ಸಂಪದ್ಯಂತೆ ಸಮಸ್ತಾಹ ಸಮುಚಿತಗತೆಯ ನಿರ್ವಿಕಾರಾದಿ ವಾದಾಹ, ಎಲ್ಲವೂ ಕೂಡ ನಿರ್ವಿಕಾರ ಮೊದಲಾದ ವಾದಗಳು ಏನೇನಿದೆಯೋ ಎಲ್ಲವೂ ಕೂಡ ಅವನಲ್ಲಿ ಎಲ್ಲವೂ ಸರಿ ಹೊಂದುತ್ತೆ. ಯಾವ ಒಂದು ವಿರೋಧವೂ ಇಲ್ಲದೆ ಸ್ಥಾಪನೆ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ಇಲ್ಲಿ ಮೊದಲು ಸಂಗ್ರಹವಾಗಿ ಹೇಳ್ತಾರೆ. ಈಶ್ವರ ಅನುಮಾನ ಆದಮೇಲೆ ಪರಮಾತ್ಮನ ಜಗತ್ತಿಗೆ ನಿಮಿತ್ತ ಕಾರಣ ಅನ್ನುವ ಇನ್ನೊಂದು ವಾದ, ಅದನ್ನು ಹೇಳ್ತಾರೆ. ಈಗ ಅಚಿಂತ್ಯ ಶಕ್ತೇ ಅಖಿಲ ಜನಯಿತು ಅಸ್ಯೈವ ಉಪಾದಾನ ಭಾವ ಸ್ಯಾತ್, ಅದ್ಭುತವಾದ ಶಕ್ತಿ ಉಳ್ಳವನು. ಕೃತೆಯಸ್ತು ಶಬ್ದಮೂಲತ್ವಾತ್ ಅಂತ ಸೂತ್ರದಲ್ಲಿ ಬಾದರಾಯಣರು ಹೇಳ್ತಾರೆ. ಇದನ್ನು ಶ್ರುತಿಯಲ್ಲಿ ಹೇಳಿದೆ, ಅವನಿಗೆ ಸಮಸ್ತ ಶಕ್ತಿಗಳು ಇದೆ, ಅಚಿಂತ್ಯವಾದ ಶಕ್ತಿಗಳು ಇದೆ ಅಂತ ಹೇಳಿ ಅವನಿಗೆ ವಿವಿಧವಾದ ಶಕ್ತಿಗಳೆಲ್ಲ ಇದೆ ಅವನಿಗೆ, ಪರಮಾತ್ಮನಿಗೆ ಅನ್ನೋದನ್ನು
ಶ್ರುತಿ ಸ್ಪಷ್ಟವಾಗಿ ಹೇಳುತ್ತೆ ಅವನಿಗೆ. ಅತ್ಯದ್ಭುತವಾದ ಶಕ್ತಿಯುಳ್ಳವನು, ಸರ್ವ ಜಗತ್ತಿಗೂ ನಿಮಿತ್ತ ಕಾರಣನು ಆದ ಪರಮಾತ್ಮನೇ ಜಗತ್ತಿಗೆ ಉಪಾದಾನ ಕಾರಣ ಅನ್ನೋದರಲ್ಲಿ ವಿರೋಧವಿಲ್ಲ. ಸ್ವಾಭಾವಿಕಿ ಜ್ಞಾನಬಲ ಕ್ರಿಯಾಚ ಅಂತ ಹೇಳಿ ಅವನಿಗೆ ವಿವಿಧಾಶ್ಚ ಶ್ರೂಯತೆ ಅಂತ ಹೇಳಲ್ಪಟ್ಟಿದೆ. ಸ್ವಾಭಾವಿಕಿ ಜ್ಞಾನಬಲ ಕ್ರಿಯಾಚ ಅಂತ ಹೇಳಿ ಪರಮಾತ್ಮನು ಉಪಾದಾನ ಕಾರಣನಾದರೆ ವಿಕಾರವಾಗಬೇಕು ಅನ್ನೋದು ಒಂದು ಸಾಮಾನ್ಯವಾದ ವಿರೋಧ ಲೋಕದಲ್ಲಿ ನೋಡಿದ ಹಾಗೆ. ಆದರೆ ಲೋಕದ ಒಂದು ದೃಷ್ಟಿಯಿಂದ ಪರಮಾತ್ಮನನ್ನು, ಅತೀಂದ್ರಿಯನಾದ ಪರಮಾತ್ಮನ ವಿಷಯವನ್ನು ಸ್ಥಾಪನೆ ಮಾಡೋಕ್ಕಾಗೋದಿಲ್ಲ. ನಾವು ವ್ಯಾಪ್ತಿ ನಮಗೆ ಸಿಗೋದಿಲ್ಲ. ಲೋಕದಲ್ಲಿ ಎಲ್ಲದಕ್ಕೂ ಕೂಡ ಉಪಾದಾನ ಕಾರಣವಾದದ್ದೆಲ್ಲ ವಿಕಾರ. ಅದರಲ್ಲಿಯೂ ಲೋಕದಲ್ಲಿಯೂ ನೋಡಬಹುದು. ನೈಯಾಯಿಕರೇ ಒಪ್ಪಿಕೊಂಡಿರುವ ಎರಡು ವಿಷಯಗಳನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಮುಂದೆ ನೀವೇ ಒಪ್ಕೊಂಡಿದ್ದೀರಿ ಅಂತ ಹೇಳಿಬಿಟ್ಟು ಉಪಾದಾನ ನಿಮಿತ್ತ ಒಂದೇ ಪದಾರ್ಥ ಆಗಕ್ಕೆ ಸಾಧ್ಯ ಎರಡು ವಿಷಯದಲ್ಲಿ ಮುಂದೆ ತೋರಿಸ್ತಾರೆ ಸ್ವಾಮಿ ದೇಶಿಕನಲ್ಲಿ. ಯತಃ ಸೂಕ್ಷ್ಮ ಅವ್ಯಕ್ತಾದಿದೇಹ ಸ್ಥೂಲವೃತ್ತಿಯ ಅನೇಕದ ಪರಿಣಾಮ. ಅವನು ಶರೀರದಲ್ಲಿ ಪರಿಣಾಮ. ಸೂಕ್ಷ್ಮ ಚಿದಚಿತ್ ಶರೀರಕನಾದ ಪರಮಾತ್ಮನೇ ಸ್ಥೂಲ ಚಿದಚಿತ್ ಶರೀರಕನಾಗಿ ಅನೇಕ ವಿಧ ರೂಪವುಳ್ಳನಾಗ್ತಾನೆ. ಇದು ಎಲ್ಲ ಕಡೆಯೂ ಸ್ಪಷ್ಟವಾಗಿ ಹೇಳಲ್ಪಟ್ಟಿರುವಂತಹ ವಿಷಯ. ಪ್ರಳಯ ಕಾಲದಲ್ಲೆಲ್ಲ ಒಂದು ಸೂಕ್ಷ್ಮವಾದ ಅವಸ್ಥೆಯಲ್ಲಿರುತ್ತೆ, ಶಕ್ತಿ ಅಂತ ಹೇಳಲ್ಪಡುತ್ತೆ. ಅವನಿಗೆ ಶಕ್ತಿಯಾಗಿ ಅವನಿಗಿಂತ ಬೇರೆ ಆಗಿ ನೋಡಕ್ಕೆ ಆಗದೆ ಇರೋ ಹಾಗೆ, ತಿಳಿಯಕ್ಕೆ ಆಗದೆ ಇರೋ ಹಾಗೆ ಏಕತ್ವ ಅಂತ ಹೇಳುವ ಒಂದು ಸ್ಥಿತಿಯಲ್ಲಿ ಇರುತ್ತೆ. ಪ್ರಳಯ ಕಾಲದಲ್ಲಿ ಅಚಿತ್ ವಸ್ತುಗಳು ಅತ್ಯಂತ ಸೂಕ್ಷ್ಮ ಅವಸ್ಥೆಯಲ್ಲಿರುತ್ತೆ. ಅದಾದ ಮೇಲೆ ಸ್ಥೂಲವಾಗಿ ನಾಮ ರೂಪಗಳನ್ನೆಲ್ಲ ಪಡೆದುಕೊಳ್ಳುತ್ತೆ. ನಾಮರೂಪ ವಿಭಾಗ ಮಾಡಿದಾಗ ಅಂತರ್ಯಾಮಿಯಾದ ಪರಮಾತ್ಮ ಅವನಲ್ಲಿ ಯಾವ ಒಂದು ಶರೀರದಲ್ಲಿ ಮಾತ್ರವೇ ಪರಿಣಾಮ. ಪ್ರಳಯ ಕಾಲದಲ್ಲಿ ಸೂಕ್ಷ್ಮ ಚಿರಜಿತ್ ಶರೀರಕನಾದ ಪರಮಾತ್ಮ ಸೃಷ್ಟಿಕಾಲದಲ್ಲಿ ಸ್ಥೂಲ ಚಿರಜಿತ್ ಶರೀರಕನಾಗ್ತಾನೆ ಅಷ್ಟೇ. ಅಲ್ಲಿ ಶರೀರದಲ್ಲಿ ಮಾತ್ರವೇ ಸೂಕ್ಷ್ಮದಿಂದ ಸ್ಥೂಲಕ್ಕೆ ಪರಿಣಾಮ. ಅಂತರ್ಯಾಮಿಯಾದ ಪರಮಾತ್ಮನಲ್ಲಿ ಯಾವ ಪರಿಣಾಮವೂ ಇಲ್ಲ. ಆದ್ದರಿಂದ ಅಚಿತ್ತಿಗೆ ಸ್ವರೂಪದಲ್ಲಿಯೇ ಸಾಕ್ಷಾತ್ತಾಗಿ ಪರಿಣಾಮ, ಸ್ವರೂಪದಲ್ಲಿಯೇ ಪರಿಣಾಮ ಹೊಂದಿಬಿಡುತ್ತೆ ಅಚಿತ್ತು. ಚಿತ್ ಅಂತ ಹೇಳುವ ಚೇತನರುಗಳು ಧರ್ಮಭೂತ ಜ್ಞಾನದಲ್ಲಿ ಪರಿಣಾಮ, ಸಂಕೋಚ ವಿಕಾಸಗಳಾಗುತ್ತೆ ಚೇತನರಿಗೆ. ಈಶ್ವರನಿಗೆ ಆಯಾ ವಸ್ತುವಿನ ಅಂತರ್ಯಾಮಿಯ ರೂಪ ಪರಿಣಾಮ ಬರುತ್ತೆ. ಅಂದರೆ ಸೂಕ್ಷ್ಮ ಚಿರಚಿದ್ವಿಶಿಷ್ಟ ಅಂತರ್ಯಾಮಿತ್ವದಿಂದ ಸ್ಥೂಲ ಚಿರಚಿದ್ವಿಶಿಷ್ಟ ಅಂತರ್ಯಾಮಿತ್ವ ಅಷ್ಟೇ ಹೊರತು ಅವನಿಗೆ ಸ್ವರೂಪದಲ್ಲೂ ಸ್ವಭಾವದಲ್ಲೂ ವಿಕಾರ ಆಗೋದಿಲ್ಲ. ಸ್ವರೂಪಕ್ಕೆ ತಕ್ಕಂತೆ ಪರಿಣಾಮ ಬರೋದ್ರಿಂದ ಪೂರ್ವಾವಸ್ಥಾ ವಿಶಿಷ್ಟ ದ್ರವ್ಯ ಉಸ್ತರಾವಸ್ಥಾ ವಿಶಿಷ್ಟ ದ್ರವ್ಯಕ್ಕೆ ಉಪಾದಾನವಾಗುತ್ತೆ. ಸರ್ವಶರೀರಿಯಾದ ಪರಮಾತ್ಮ ಉಪಾದಾನ ಕಾರಣನಾಗ್ತಾನೆ. ಆದ್ದರಿಂದ ಉಪಾದಾನ ಕಾರಣ ಅಂದರೆ ಇದುವೇ ಅವಸ್ಥಾ ವಿಶೇಷವೇ ಕಾರ್ಯ ಅಂತ ಹೇಳೋದು. ಅವಸ್ಥಾಂತರಾಪತ್ತಿ ಅನ್ನೋದೇ ಕಾರ್ಯ. ಆದ್ದರಿಂದ ಆ ಕಾರ್ಯವು ಯಾವ ಪದಾರ್ಥ ಪೂರ್ವಾವಸ್ಥಾ ವಿಶಿಷ್ಟವಾದ ದ್ರವ್ಯ ಒಂದೇ, ಎರಡರಲ್ಲಿಯೂ ಕೂಡ ದ್ರವ್ಯ ಒಂದೇ. ಆದ್ದರಿಂದ ಅದು ಬೇರೆ ಆಗೋದಿಲ್ಲ. ತದನನ್ಯತ್ವಂ ಆರಂಭಣ ಶಬ್ದಾದಿಭ್ಯ ಅಂತ ಆರಂಭಣಾಧಿಕರಣದಲ್ಲಿ ಸೂತ್ರದಲ್ಲಿ ಬಾದರಾಯಣರು ಹೇಳ್ತಾರೆ. ದ್ರವ್ಯ ಒಂದೇ, ಬೇರೆ ಆಗೋದಿಲ್ಲ ಅಂತ ಹೇಳಿ. ಕಾರ್ಯಕಾರಣಗಳಲ್ಲಿ ಒಂದೇ ದ್ರವ್ಯ, ಎಲ್ಲ ಕಡೆಯೂ ಹಾಗೆಯೇ. ಮಣ್ಣು ಮಡಿಕೆ ಮೊದಲಾದವುಗಳಲ್ಲಿಯೂ ದ್ರವ್ಯವು ಒಂದೇ ಇರುತ್ತೆ, ಹೊಸ ದ್ರವ್ಯ ಉತ್ಪನ್ನವಾಗೋದಿಲ್ಲ ಕಾರ್ಯದಲ್ಲಿ. ಆದರೆ ಅಚೇತನ ಸ್ವರೂಪದಲ್ಲಿಯೇ ಪರಿಣಾಮ ಹೊಂದಿದ್ರೂ ಕೂಡ ಅದೇ ದ್ರವ್ಯವೇ. ಮೃತಿಕೇತ್ಯೇವ ಸತ್ಯಂ ಅಂತ ಶ್ರುತಿ ಹೇಳುತ್ತೆ. ದ್ರವ್ಯ ಒಂದೇ ಇರುತ್ತೆ. ಅಂದರೆ ಇಲ್ಲಿ ಪ್ರಶ್ನೆ ಏನು ಬರುತ್ತೆ ಅಂದರೆ, ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಬ್ರಹ್ಮವೇ ಕಾರಣ ಅಂತ ಹೇಳಿದೆ. ಈ ಮೂರಕ್ಕೂ ಕೂಡ ಕಾರಣವಾಗಿರುವುದೇ ಉಪಾದಾನ ಕಾರಣವಾಗಬೇಕು. ಆದರೆ ಲೋಕದಲ್ಲಿ ಮಣ್ಣು ಮುಂತಾದ ಉಪಾದಾನ ವಸ್ತುಗಳೆಲ್ಲ ವಿಕಾರವನ್ನು ಹೊಂದೋದು ಕಂಡು ಬರುತ್ತೆ. ಜಗತ್ತಿಗೆ ಉಪಾದಾನ ಪರಿಣಾಮ ಹೊಂದಿದರೆ ಬ್ರಹ್ಮವೂ ಸಹ ವಿಕಾರವತ್ತಾಗಿ ಆಗಬೇಕು. ವಿಕಾರವಾದವೇ ನಾವು ಒಪ್ಕೊಳ್ಳೋದು, ವಿಕಾರವಾದವೇ ಪರಿಣಾಮಾತ್ ಅಂತ ಹೇಳ್ತೇವೆ. ವಿಕಾರ ಅಂದರೆ ಪರಿಣಾಮವಾದ ಅಂತ ಹೆಸರು. ಪರಿಣಾಮವಾದ ಸೂಕ್ಷ್ಮ ರೂಪದಿಂದ ಸ್ಥೂಲ ರೂಪಕ್ಕೆ ಪರಿಣಾಮ ಹೊಂದೋದು. ಪರಿಣಾಮತ್ವಾತ್ ಅಂತಾನೆ ಸೂತ್ರ, ಪರಿಣಾಮಾತ್ ಅಂತ ಸೂತ್ರ. ಅವರು ವಿವರ್ತ ಅಂತ ಹೇಳಲಿಲ್ಲ, ಪರಿಣಾಮಾತ್ ಅಂತ ಸೂತ್ರ ಬಾದರಾಯಣರು ಹೇಳ್ತಾರೆ ಪ್ರಕೃತಿ ಅಧಿಕರಣದಲ್ಲಿ. ಪರಿಣಾಮಾತ್, ಪರಿಣಾಮವೇ ನಮ್ಮ ಪರಿಣಾಮವಾದ ವಿಕಾರವಾಗಬೇಕಲ್ಲ ಅಂತ ಹೇಳಿದ್ರೆ ವಿಕಾರವತ್ತಾದವೆಲ್ಲ ನಾಶ ಹೊಂದಬೇಕು.
ಯಾವ್ಯಾವುದು ವಿಕಾರ ಹೊಂದುತ್ತೋ ಅದಕ್ಕೆಲ್ಲ ನಾಶವಿರುತ್ತೆ. ಆದ್ದರಿಂದ ಆ ವಿಕಾರಕ್ಕೆ ಅವಕಾಶವಿಲ್ಲದೆ ಬ್ರಹ್ಮ ಹೇಗೆ ಉಪಾದಾನವಾಗಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಶರೀರದಲ್ಲಿ ಮಾತ್ರವೇ ವಿಕಾರ. ಅವನು ಆತ್ಮನಾದ ಬ್ರಹ್ಮನಲ್ಲಿ ವಿಕಾರವಿಲ್ಲ. ಒಂದು ದೃಷ್ಟಿಯಿಂದ ಅಖಂಡ ತತ್ವವಾದರೂ ಸವಿಶೇಷವಾದ ದೃಷ್ಟಿಯಲ್ಲಿ ಸಖಂಡವೂ ಆಗುತ್ತೆ. ಅಲ್ಲಿ ಅಂಶಃ ನಾನಾ ವ್ಯಪದೇಶ ಅನ್ಯಥಾ ಚಾಪಿ ಅಂತ ಸೂತ್ರರು ಹೇಳಿದ್ರು. ನಾನಾ ವ್ಯಪದೇಶವೂ ಇದೆ, ಏಕತ್ವ ವ್ಯಪದೇಶವೂ ಇದೆ. ಅನ್ಯಥಾ ಅಂದರೆ ನಾನಾ ವ್ಯಪದೇಶವು, ಅನ್ಯಥಾ ಅಂದರೆ ಏಕತ್ವ ವ್ಯಪದೇಶ. ಎರಡೂ ಕೂಡ ಶ್ರುತಿಯಲ್ಲಿ ಕಂಡು ಬರುತ್ತೆ. ನಾನಾತ್ವವೂ ಹೇಳಿದೆ, ಏಕತ್ವವೂ ಹೇಳಿದೆ. ಎರಡು ದೃಷ್ಟಿಯಿಂದಲೂ ಕೂಡ ಜೀವನಿಗೂ ಪರಮಾತ್ಮನಿಗೂ ಏನು ಸಂಬಂಧ ಅಂದರೆ ಅಂಶಃ, ಜೀವನು ಪರಮಾತ್ಮನ ಅಂಶ ಅಂತಾನೆ ಹೇಳಬೇಕು. ನಾನಾತ್ವದಲ್ಲಿಯೂ ಅಂಶವೇ, ಏಕತ್ವದಲ್ಲಿಯೂ ಅಂಶವೇ. ಹೇಗೆ ಅಂಶ ಅಂದರೆ ವಿಶೇಷಣಾಂಶ ವಿಶೇಷ್ಯಾಂಶ ಅಂತ ಎರಡು ಅಂಶಗಳು ಒಂದು ಪದಾರ್ಥದಲ್ಲಿ. ವಿಶೇಷಣಾಂಶವೇ ಬೇರೆ, ವಿಶೇಷ್ಯಾಂಶವೇ ಬೇರೆ. ಎರಡು ಬೇರೆ ಬೇರೆಯಾಗಿದೆ. ವಿಶೇಷಣಗಳ ಧರ್ಮ ವಿಶೇಷಕ್ಕೆ ಬರೋದಿಲ್ಲ, ವಿಶೇಷದ ಧರ್ಮ ವಿಶೇಷಣಕ್ಕೆ ಹೋಗಲ್ಲ. ಅದು ವ್ಯವಸ್ಥಿತವಾಗಿ ಇರುತ್ತೆ. ಪದಾರ್ಥವೂ ಕೂಡ ವಿಶೇಷಣವಾಗಬಹುದು. ಒಂದು ಪದಾರ್ಥಕ್ಕೆ ಇನ್ನೊಂದು ಪದಾರ್ಥ ಅಪೃಥಕ್ ಸಿದ್ಧವಾದ ವಿಶೇಷಣ ಆಗುವುದು ಸಾಧ್ಯ ಅನ್ನೋದು ನಮ್ಮ ದೇಹದಲ್ಲಿ ನಾವು ನೋಡ್ಕೊಳ್ಬೋದು. ಲೋಕದಲ್ಲಿ ಎಲ್ಲೂ ಆ ಉದಾಹರಣೆ ಸಿಗೋದಿಲ್ಲ. ಆದರೆ ನಮ್ಮ ದೇಹದಲ್ಲಿ ನಾವು ನೋಡ್ಕೋಬೋದು. ಜೀವಾತ್ಮನೇ ಬೇರೆ ಪದಾರ್ಥ, ದೇಹವು ಬೇರೆ ಪದಾರ್ಥ, ಅಚೇತನ. ಆದರೆ ಒಂದಕ್ಕೊಂದು ವಿಶೇಷಣ ವಿಶೇಷ ಭಾವದಿಂದ ಇದೆ. ಇಲ್ಲಿ ಬೇರೆ ಎಲ್ಲಿಯೂ ಕೂಡ ಈ ರೀತಿ ಒಂದು ಪದಾರ್ಥಕ್ಕೆ ಇನ್ನೊಂದು ಪದಾರ್ಥ ಅಪೃಥಕ್ ಸಿದ್ಧವಾದ ವಿಶೇಷಣ ಅನ್ನೋದನ್ನು ನೋಡೋಕ್ಕೆ ಸಾಧ್ಯವಿಲ್ಲ. ಜಾತಿ ಗುಣಗಳನ್ನು ನೋಡ್ಬೋದು. ಒಂದು ವರ್ಣವೋ, ಒಂದು ರೂಪವೋ, ಒಂದು ಜಾತಿಯೋ, ಗೋತ್ವ ಜಾತಿ, ಗೋವಿನ ಒಂದು ವರ್ಣ, ಅದರ ರೂಪ, ಇದೆಲ್ಲವೂ ಕೂಡ ಅಪೃಥಕ್ ಸಿದ್ಧ ವಿಶೇಷಣವಾಗಿರುತ್ತೆ. ಆದರೆ ಪದಾರ್ಥಕ್ಕೆ ಪದಾರ್ಥ ಅಪೃಥಕ್ ಸಿದ್ಧ ವಿಶೇಷಣ ಅಂತ ಹೇಳೋದು ನಮ್ಮ ದೇಹದಲ್ಲಿ ನೋಡ್ಕೋಬಹುದು. ಆ ರೀತಿ ಪರಮಾತ್ಮನೊಡನೆ ಎಲ್ಲವೂ ಅಪೃಥಕ್ ಸಿದ್ಧ ವಿಶೇಷಣವಾಗಿದೆ. ವಿಶೇಷಣದಲ್ಲಿ ಮಾತ್ರವೇ ವಿಕಾರ. ಕೇವಲ ಪರಬ್ರಹ್ಮ ತತ್ವವು ನಿರ್ಲಿಪ್ತ ಸ್ವಭಾವವಾದ ಕಾರಣ ಜಗತ್ಕಾರಣ ಆಗೋದಿಲ್ಲ. ಬರೀ ಪರಬ್ರಹ್ಮ ಮಾತ್ರವೇ ಜಗತ್ಕಾರಣವಲ್ಲ, ವಿಶಿಷ್ಟ ವೇಷದಲ್ಲಿಯೇ ಜಗತ್ಕಾರಣ. ವಿಶಿಷ್ಟವಾದ ಪದಾರ್ಥವೇ ಜಗತ್ಕಾರಣ. ಅದರಿಂದ ಅನನ್ಯತ್ವಂ ಅಂತ ಹೇಳಿದಾಗ ಕಾರ್ಯಕಾರಣಯೋ ಅನನ್ಯತ್ವಂ. ದ್ರವ್ಯ ಒಂದೇನೆ, ಆದರೆ ಅದರಲ್ಲಿ ಬದಲಾವಣೆಗಳು ವಿಶೇಷಣಾಂಶದಲ್ಲಿ ಉಂಟಾಗುತ್ತೆ. ಕೇವಲ ಬರೀ ಪರಮಾತ್ಮ, ಯಾವ ಚೇತನ ವಿಶೇಷಣಗಳಿಲ್ಲದ ಕೇವಲ ಪರಮಾತ್ಮ ಜಗತ್ಕಾರಣ ಆಗಕ್ಕೆ ಸಾಧ್ಯವಿಲ್ಲ. ವಿಶಿಷ್ಟ ವೇಷದಲ್ಲಿಯೇ ಜಗತ್ಕಾರಣ. ಕೇವಲ ಜಡವಾದ ಪ್ರಕೃತಿಯೂ ಜಗತ್ಕಾರಣ ಆಗಕ್ಕೆ ಸಾಧ್ಯವಿಲ್ಲ. ಚೇತನ ವಿಶಿಷ್ಟ ವಸ್ತುವೇ ಜಗತ್ಕಾರಣ. ವಿಶಿಷ್ಟ ರೂಪದಲ್ಲಿಯೇ ಅದು ಕೂಡ ವಿಶಿಷ್ಟಾದ್ವೈತಕ್ಕೆ ಒಂದು ಅರ್ಥ. ಕಾರಣವೂ ವಿಶಿಷ್ಟವೇ, ಕಾರ್ಯವೂ ವಿಶಿಷ್ಟವೇ. ವಿಶಿಷ್ಟಯೋ ಅದ್ವೈತಂ. ಕಾರ್ಯ ಕಾರಣಾವಸ್ಥೆಯಲ್ಲಿಯೂ ಕಾರ್ಯಾವಸ್ಥೆಯಲ್ಲಿಯೂ ವಿಶಿಷ್ಟವಾದ ಒಂದೇ ಪದಾರ್ಥ ಬ್ರಹ್ಮವೇ. ಆದ್ದರಿಂದ ವಿಶಿಷ್ಟಾದ್ವೈತ ಅನ್ನುವ ಶಬ್ದಕ್ಕೆ ಅದು ಒಂದು ಅರ್ಥ. ಅದುವೇ ಬ್ರಹ್ಮ ಪದಾರ್ಥ ಅಂತ ಹೇಳೋದು. ವಿಶೇಷ್ಯಾಂಶವೇ ಸಚ್ಚಿದಾನಂದ ಪರಬ್ರಹ್ಮ, ಸತ್ಯಂ ಜ್ಞಾನಮನಂದಂ ಬ್ರಹ್ಮ ಅಂತ ಹೇಳಿರೋದು. ಚೇತನಾಚೇತನಗಳು ವಿಶೇಷಣ. ವಿಶೇಷವಾದ ಪರಮಾತ್ಮನಲ್ಲಿ ಅಂತರ್ಯಾಮಿತ್ವ ರೂಪದಲ್ಲಿ ಪರಿಣಾಮ ಬಂದರೂ ವಿಕಾರದ ಪ್ರಸಕ್ತಿ ಇಲ್ಲ. ಅಂತರ್ಯಾಮಿಯಾಗಿ ಅವನು ಸೂಕ್ಷ್ಮಕ್ಕೆ ಅಂತರ್ಯಾಮಿ ಆದವನು ಸ್ಥೂಲಕ್ಕೆ ಅಂತರ್ಯಾಮಿ ಆಗ್ತಾನೆ ಅಷ್ಟೇ. ಅವಸ್ಥಾಂತರಾಪತ್ತಿ ಅಂದರೆ ಹಾಗೆ. ವಿಶೇಷಣವಾದ ಚೇತನಾಚೇತನಗಳಲ್ಲಿ ವಿಕಾರಗಳು ಇರುತ್ತೆ. ಅದುವೇ ಹೀಗೆ ಶ್ರುತಿಗಳು ಸ್ಪಷ್ಟವಾಗಿ ತಿಳಿಸುತ್ತೆ. ವಿಕಾರಗಳೆಲ್ಲ ಸಾಕ್ಷಾತ್ತಾಗಿ ಚೇತನಾಚೇತನಗಳಿಗೆ ಬರುತ್ತೆ. ಪರಮಾತ್ಮನು ಅಂತರ್ಯಾಮ ಇದ್ದರಿಂದ ಅವನು ಇವುಗಳೊಡನೆ ಉಪಾದಾನನಾಗ್ತಾನೆ. ಅದಿಲ್ಲದೆ ಸ್ವತಂತ್ರವಾಗಿಲ್ಲದೆ ಇರೋದ್ರಿಂದ ಪರಮಾತ್ಮನಿಗೂ ಮುಖ್ಯಾರ್ಥದಲ್ಲಿಯೇ ಉಪಾದಾನತ್ವ ಕಾರಣ ಬರುತ್ತೆ. ಯಾಕೆಂದರೆ ಅವನೇ ಎಲ್ಲಕ್ಕೂ ಆಧಾರವಾಗಿರೋದ್ರಿಂದ. ಸೂಕ್ಷ್ಮಾವಸ್ಥೆಯಲ್ಲಿದ್ದಾಗ ಸೂಕ್ಷ್ಮ ಚಿರಚಿತ್ ಅಂತರ್ಯಾಮಿ, ಸ್ಥೂಲಾವಸ್ಥೆಯಲ್ಲಿ ಅವನು ಪರಮಾತ್ಮನು ಸಹ ಸೂಕ್ಷ್ಮ ಅಂತರ್ಯಾಮಿತ್ವವನ್ನು ಬಿಟ್ಟು ಸ್ಥೂಲ ಅಂತರ್ಯಾಮಿತ್ವವನ್ನು ಪಡೀತಾನೆ. ಅಂತರ್ಯಾಮಿ ಒಬ್ಬನೇ. ಅವಸ್ಥಾಂತರವನ್ನು ಹೊಂದುವುದು ಸಮಾನ. ಪರಮಾತ್ಮನಿಗೂ ಉಪಾದಾನತ್ವ ಸಾಕ್ಷಾತ್ತಾಗಿಯೇ ಬರುತ್ತೆ ಅನ್ನೋದು ಇಲ್ಲಿ ಹೇಳುತ್ತೆ. ಆದ್ದರಿಂದ ಇದು ಅಭಿನ್ನ ಸತ್ತಾಕತ್ವ ಅಂತ ಹೇಳೋದು. ಉಪಾದಾನತ್ವ ಕಾರಣ ಅಭಿನ್ನ ಸತ್ತಾಕತ್ವ. ಸತ್ತೇ ಒಂದೇ, ದ ಬೇಸ್ ಲೋಕಸ್ ಸೇಮ್ ಲೋಕಸ್. ವಿಶೇಷಣಗಳಲ್ಲಿ ಬದಲಾವಣೆ.
ಪರಿಣಾಮಗಳು, ಎಲ್ಲ ಪರಿಣಾಮವೂ ವಿಕಾರ ಆಗೋದಿಲ್ಲ. ಪರಿಣಾಮ ಅನ್ನೋದು ಬೇರೆ, ವಿಕಾರ ಬೇರೆ. ಪರಿಣಾಮ ಅಂತಂದು ಸೂತ್ರದಲ್ಲಿ ಹೇಳ್ತಾರೆ. ಪರಿಣಾಮವಾಗಬಹುದು, ವಿಕಾರವಾಗದೇ ಇರಬಹುದು. ಇದರೆಲ್ಲ ಮುದ್ದೆಯಾಗಿದ್ದ ಮಣ್ಣು ಘಟವಾದಾಗ ಪೂರ್ವ ರೂಪ ಹೊರಟೋಯ್ತು, ಉತ್ತರ ರೂಪ ತಾಳುತ್ತೆ. ಆದ್ದರಿಂದ ಅದಕ್ಕೆ ವಿಕಾರ ಅಂತ ಹೇಳೋದು. ಪರಮಾತ್ಮನ ಅಂತರ್ಯಾಮಿತ್ವ ಅವಸ್ಥೆಯಿಂದ ಮೂಲ ರೂಪಕ್ಕೆ ಯಾವ ಧಕ್ಕೆಯೂ ಇಲ್ಲದೆಯಿಂದ ನಿರ್ವಿಕಾರತ್ವಕ್ಕೆ ತೊಂದರೆ ಇಲ್ಲ. ಎರಡರಲ್ಲಿಯೂ ಅವನು ಅಂತರ್ಯಾಮಿ ಒಬ್ಬನೇ ಆಗಿರೋದ್ರಿಂದ ಅವನಿಗೆ ಯಾವ ವಿಧವಾದ ವಿಕಾರ ಆಗುವುದಿಲ್ಲ. ಆದರೆ ಪರಿಣಾಮವಾಗುತ್ತೆ. ಹೇಗೆ ಅಂದರೆ ವಿಶಿಷ್ಟ ವೇಷದಲ್ಲಿ ಪರಿಣಾಮ. ಆದ್ದರಿಂದ ಅವನಿಗೆ ನಿರ್ವಿಕಾರತ್ವವು ಉಪಾದಾನತ್ವವು ಹೊಂದುತ್ತೆ ಅನ್ನೋದು ಇಲ್ಲಿ ಹೇಳ್ತಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ರು. ಇದರ ಮುಂದಿನ ಶ್ಲೋಕದಲ್ಲಿ ವಿಶೇಷವಾಗಿ ವಿವರಿಸ್ತಾರೆ ಇದರ ಅರ್ಥವ. ನೈಯಾಯಿಕರು ಒಪ್ಕೊಂಡಿರುವ ಎರಡು ಸ್ಥಳಗಳಲ್ಲಿ ಹೇಗೆ ಪರಮಾತ್ಮನಿಗೆ ಬರುತ್ತೆ ಅಂತ ಹೇಳಿಬಿಟ್ಟು, ಅವರು ಕೂಡ ಒಂದೇ ಪದಾರ್ಥ ನಿಮಿತ್ತ ಮತ್ತು ಉಪಾದಾನ ಆಗಕ್ಕೆ ಸಾಧ್ಯವಿಲ್ಲ ಲೋಕದಲ್ಲಿ. ಅದಕ್ಕೆ ಒಂದೇ ಒಂದು ಉದಾಹರಣೆ ಕೊಡ್ಬೋದು, ಜೇಡರ ಹುಳ. ಅದನ್ನ ಹೇಳ್ಬೋದು. ಆ ಜೇಡರ ಹುಳವು ತನ್ನ ಬಲೆಯನ್ನು ತಾನೇ ಸೃಷ್ಟಿ ಮಾಡುತ್ತೆ. ಅದಕ್ಕೆ ಉಪಾದಾನವೂ ಅದೇ, ನಿಮಿತ್ತವೂ ಅದೇ, ಅದೇ ಉಪಸಂಹಾರ ಮಾಡಿಕೊಳ್ಳುತ್ತೆ. ಆದ್ದರಿಂದ ಅದು ಒಂದೇ ದೃಷ್ಟಾಂತ ಲೋಕದಲ್ಲಿ ಇರುವಂತಹದ್ದು. ಅಸ್ಯೈವ ಅಚಿಂತ್ಯ ಶಕ್ತೇ ಅಖಿಲ ಜನಯಿತು ಸ್ಯಾದುಪಾದಾನ ಭಾವ ಸೂಕ್ಷ್ಮ ಅವ್ಯಕ್ತಾದಿದೇಹ ಪರಿಣಮತಿ ಯತಃ ಅನೇಕದಾ ಸ್ಥೂಲವೃತ್ಯ ನಿಷ್ಕೃಷ್ಟೇಸ್ಮಿನ್ ಶರೀರಿಣಿ ಅಮಲ ಗುಣಗುಣಾಲಂಕೃತ ಆನಂದರೂಪೆ ಸಂಪದ್ಯಂತೆ ಸಮಸ್ತಾಃ ಸಮುಚಿತಗತೆಯ ನಿರ್ವಿಕಾರಾದಿವಾದಾಃ. ಇದನ್ನು ಸ್ವಲ್ಪ ವಿಚಾರವಾಗಿ ವಿಚಾರ ಮಾಡ್ತಾರೆ ಇದರಲ್ಲಿ. ಅಚಿಂತ್ಯ ಶಕ್ತೇ ಊಹಿತುಂ ಅಶಕ್ಯ ಅದ್ಭುತ ದಿವ್ಯ ಶಕ್ತಿ ಪರಿಪೂರ್ಣಸ್ಯ ಅಖಿಲ ಜನಯಿತು ಸಕಲ ಜಗತ್ ಸೃಷ್ಟು ಜಗನ್ನಿಮಿತ್ತ ಕಾರಣಭೂತಸ್ಯ ಅಸ್ಯೈವ ಪರಮಾತ್ಮನಃ. ಸೃಷ್ಟು ಅನ್ನೋದರಲ್ಲಿ ನಿಮಿತ್ತ ಕಾರಣ, ಅದರಲ್ಲಿ ಅಂಡರ್ಸ್ಟುಡ್. ಪ್ರಕೃತಿಶ್ಚ ಪ್ರತಿಜ್ಞಾದೃಷ್ಟ ಅಂತ ಅನುಪರೋಧಾತ್ ಅಂತ ಸೂತ್ರದಲ್ಲಿ ಪ್ರಕೃತಿ ಅಂದರೆ ಉಪಾದಾನಂ ಅಂತ ಅರ್ಥ. ಚ ಅನ್ನೋ ಚ ಶಬ್ದಕ್ಕೆ ನಿಮಿತ್ತಂ ಅಂತ ಅರ್ಥ. ಪ್ರಕೃತಿಶ್ಚ ಅಂದರೆ ಉಪಾದಾನವೂ ಹೌದು, ನಿಮಿತ್ತ ಅನ್ನೋದು ಮೊದಲೇ ಸಿದ್ಧವಾಗಿದೆ, ಉಪಾದಾನವೂ ಅವನೇ ಅಂತ ಬಾದರಾಯಣರು ಹೇಳ್ತಾರೆ. ಅವನಿಗೆ ಉಪಾದಾನವು ಸ್ಯಾದೇವ ಏವಕಾರ ಭಿನ್ನಕ್ರಮೋವ ನಾನು ಪ್ರಜಾಪತಿ ಅಕಾಮಯತ ಪ್ರಜಾ ಸೃಜೇಯತಿ ಸೋಕಾಮಯತ ಇದು ಸೃಷ್ಟಿ ಅನುಗುಣ ಸಂಕಲ್ಪವತ್ವಾತ್ ನಿಮಿತ್ತತ್ವ ಪ್ರಸಿದ್ಧಂ. ನಿಮಿತ್ತತ್ವ ಪ್ರಸಿದ್ಧವಾಗಿದೆ. ಅಕಾಮಯತ ಅಂದರೆ ಕಾಮನೆ ಅಂದರೆ ಸಂಕಲ್ಪ ಅಂತ ಅರ್ಥ. ಸಂಕಲ್ಪ ಮಾಡಿರೋದ್ರಿಂದ ಚೇತನನ ಸಂಕಲ್ಪದಿಂದ ಸೃಷ್ಟಿಯಾಗಿದೆ ನಿಮಿತ್ತತ್ವವು. ಉಪಾದಾನವು ಹೇಗೆ? ಜಗದ್ಧಿ ಜಡ ಮಿಶ್ರಂ. ಜಡವು ಅಜಡವು ಎರಡೂ ಇದೆ ಜಗತ್ತಿನಲ್ಲಿ. ಜಡಂ ಪ್ರತಿ ಉಪಾದಾನತ್ವೇ ಉಪಾದಾನ ಉಪಾದೇಯೋ ಅಭೇದಸ್ಯ ಅವಶ್ಯಕತ್ವಾತ್ ಸೂಕ್ಷ್ಮ ಇತ್ಯಾದಿ. ಅದರಿಂದ ಉಪಾದಾನ ಉಪಾದೇಯ. ಉಪಾದೇಯ ಅಂದರೆ ಕಾರ್ಯಾವಸ್ಥೆ, ಉಪಾದಾನ ಅಂದರೆ ಕಾರಣಾವಸ್ಥೆ. ಅದೆರಡಕ್ಕೂ ಕೂಡ ಅಲ್ಲಿ ಅಭೇದವನ್ನೇ ಹೇಳಬೇಕು. ಎರಡಕ್ಕೂ ಕೂಡ ಉಪಾದಾನ ಹೇಳಿದ್ರೆ ಆದ್ದರಿಂದ ಸೂಕ್ಷ್ಮ ಚಿರಚಿತ್ ವಿಶಿಷ್ಟ ಅಂತ ಹೇಳಿದ್ರು. ಸೂಕ್ಷ್ಮ ಅವ್ಯಕ್ತಾದಿ ದೇಹ, ಸೂಕ್ಷ್ಮ ಚಿರಚಿತ್ ಶರೀರಕಃ ಪರಮಾತ್ಮ ಸ್ಥೂಲವೃತ್ತಿಯ ಸ್ಥೂಲಾವಸ್ಥೆಯ ಅನೇಕದಾ ಬಹುಪ್ರಕಾರೇಣ ಪರಿಣಮತಿ. ಪ್ರಜಾಪತಿರಕಾಮಯಿತ ಇತ್ಯಾದಿವತ್ ಸೋಕಾಮಯಿತ ಬಹುಸ್ಯಾಂ ಪ್ರಜಾಯೇತಿ ಅಸದ್ವಾ ಇದಮಗ್ರ ಆಸೀತ್ ತಥೋ ವೈ ಸದಜಾಯತ ತದಾತ್ಮಾನಂ ಸ್ವಯಂ ಅಕುರುತ ಸ್ವಸ್ಯ ಕಾರ್ಯಸ್ಯ ಸ್ವಯಮೇವ ಕಾರಣಂ ಸ್ವಯಂ ಅಕುರುತ ಅಂತ ಹೇಳಿ ಆತ್ಮಕೃತೆ ಅಂತ ಸೂತ್ರದಲ್ಲಿ ಹೇಳ್ತಾರೆ. ತನ್ನನ್ನೇ ತಾನು ಮಾಡಿಕೊಂಡ ಕಾರ್ಯವನ್ನಾಗಿ. ಕಾರ್ಯವು ಕಾರಣವು ಅನನ್ಯತ್ವ. ಸ್ವಸ್ಯ ಕಾರ್ಯಸ್ಯ ಸ್ವಯಮೇವ ಕಾರಣಂ ಆತ್ಮಕೃತೆ ತದಾತ್ಮಾನಂ ಸ್ವಯಂ ಅಕುರುತ ಪರಿಣಾಮಾತ್ ಅಂತ ಸೂತ್ರದಲ್ಲಿ ಇತ್ಯಾದಿ ಶ್ರುತಿಸೂತ್ರೈ ಬ್ರಹ್ಮಣ ಏವ ಜಗತ್ಕಾರೂಪೇಣ ಪರಿಣಾಮ ಪ್ರತಿಪಾದನಾತ್ ನಿಮಿತ್ತತ್ವವತ್ ಉಪಾದಾನತ್ವಮಪಿ ಶ್ರೌತಂ ಅವಗಂತವ್ಯಂ. ಶ್ರುತಿಯಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಅಂತ ಸೂತ್ರಗಳಲ್ಲಿ ಹೇಳಿದ್ದಾರೆ. ನಾನು ಏವಂ ಸತಿ ಅವಸ್ಥಾಶ್ರಯ ಉಪಾದಾನಂ ಇತ್ಯೇವ ಉಪಾದಾನ ಲಕ್ಷಣಕರಣಾತ್ ಬ್ರಹ್ಮಣಃ ವಿಕಾರವತ್ವಂ ಸ್ಯಾತ್. ಅವಸ್ಥಾಶ್ರಯವಾಗಿರುವುದೇ ಉಪಾದಾನ ಅಂತ ಹೇಳಿದರು. ಈಗ ಅಪೃಥಕ್ ಸಿದ್ಧತ್ವೇ ಸತಿ ಅಭಿನ್ನ ಸತ್ತಾಗತ್ವ ಅಂತ ಹೇಳಬೇಕು. ಅಪೃಥಕ್ ಸಿದ್ಧತ್ವೇ ಸತಿ ಅನ್ನೋದು ಮುಖ್ಯ ಅಲ್ಲಿ.
ಅಪೃಥಕ್ ಸಿದ್ಧವಾಗಿರಬೇಕು. ಆಗಲೇ ಅದಕ್ಕೆ ಪರಿಣಾಮವಿಲ್ಲದೆ ವಿಕಾರ ವಿಶೇಷಣಾಂಶದಲ್ಲಿ ಮಾತ್ರ ವಿಕಾರವನ್ನು ಹೇಳಕ್ಕೆ ಸಾಧ್ಯ. ಆದ್ದರಿಂದ ಅವರು ಹೇಳ್ತಾರೆ ವಿಕಾರವನ್ನೇ ಹೇಳಬೇಕಾಗುತ್ತಲ್ಲ ಅಂದರೆ ಅದು ಹೇಳಬೇಕಾಗಿಲ್ಲ. ಚಿದಚಿತ್ ಶರೀರಕ್ಕೆ ಪರಮಾತ್ಮನಿ ಅಮಲ ಗುಣಗಣಾಲಂಕೃತಾನಂದ ರೂಪೇ ನಿಷ್ಕೃಷ್ಟೇ ಶರೀರ್ನಿ ಅಖಿಲೇಯ ಪ್ರತ್ಯನೀಕ ಅನಂತ ಕಲ್ಯಾಣ ಗುಣಗಣ ಸಾಗರೆ ಆನಂದ ರೂಪೇ ಬ್ರಹ್ಮಣಿ ಶರೀರಭೂತ ಚಿದಚಿದ್ವಸ್ತುನಃ ಪೃಥಕ್ ವಿಭಜ್ಯ ಜ್ಞಾತೆ ಶರೀರ ಪ್ರತಿಸಂಬಂಧಿನಿ ವಿಶೇಷ್ಯೆ ಪರಮಾತ್ಮ ಸ್ವರೂಪೇ ಅಂತ ಅರ್ಥ. ನಿಷ್ಕೃಷ್ಟೆ ಅಂತ ಹೇಳೋದಕ್ಕೆ ವಿವರಿಸ್ತಾರೆ ಸ್ಪಷ್ಟವಾಗಿ. ನಿಷ್ಕೃಷ್ಟೆ ಶರೀರಿಣಿ, ನಿಷ್ಕೃಷ್ಟೆ ಶರೀರಿಣಿ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಶರೀರಭೂಯಿತ ಚಿರಚಿದ್ವಸ್ತುನಃ ಪೃಥಕ್ ವಿಭಜ್ಯ ಜ್ಞಾತೆ ಬ್ರಹ್ಮಣಿ ಅಂತ ಅರ್ಥ. ಶರೀರವಾದ ಚೇತನಾಚೇತನಗಳಿಂದ ಬೇರ್ಪಡಿಸಿ ಇವನ ಸ್ವರೂಪ ಸ್ವಭಾವಗಳೇ ಅತ್ಯಂತ ವಿಲಕ್ಷಣವಾದದ್ದು ಅಂತ ತಿಳಿಯಲ್ಪಟ್ಟ ಶರೀರಕ್ಕೆ ಪ್ರತಿಸಂಬಂಧಿಯಾದ ವಿಶೇಷವಾದ ಶರೀರಿಯಾದ ಪರಮಾತ್ಮನ ಸ್ವರೂಪದಲ್ಲಿ. ಅದು ಅರ್ಥ ಅಲ್ಲಿ. ನಿಷ್ಕೃಷ್ಟೆ ಶರೀರಿಣಿ, ಶರೀರಕ್ಕೆ ಪ್ರತಿಸಂಬಂಧಿ ಆತ್ಮ. ಶರೀರ ಅಂದರೆ ಆತ್ಮವಿರಬೇಕು, ಆತ್ಮ ಅಂದರೆ ಶರೀರವಿರಬೇಕು. ಪ್ರತಿಸಂಬಂಧಿ ಶಬ್ದಗಳು ಪಿತಾ ಪುತ್ರ ಅನ್ನೋ ಹಾಗೆ. ವಿಶೇಷ್ಯೆ ಪರಮಾತ್ಮ ಸ್ವರೂಪೆ, ವಿಶೇಷ್ಯವಾದ ಪರಮಾತ್ಮ ಸ್ವರೂಪದಲ್ಲಿ ಸಮಸ್ತಾಹ ನಿರ್ವಿಕಾರಾದಿವಾದಾಹ ಸರ್ವೇಪಿ ನಿಷ್ಕಲಂ ನಿಷ್ಕ್ರಿಯಂ ಶಾಂತಂ ನಿರವದ್ಯಂ ನಿರಂಜನಂ ಎಲ್ಲ ಶ್ರುತಿಗಳನ್ನು ಹೇಳ್ತಾರೆ. ಇತ್ಯಾದಯ ನಿರವಯವತ್ವ ನಿರವದ್ಯತ್ವ ನಿರ್ವಿಕಾರತ್ವಾದಿವಾದಾಹ, ನಿರವದ್ಯವೋ ನಿರ್ವಿಕಾರವೋ ಎಲ್ಲವೂ ಹೇಳಲ್ಪಟ್ಟಿದೆ ಅದಕ್ಕೆ ಪರಮಾತ್ಮನಿಗೆ. ನಿಷ್ಕಲಂ, ಕಲ ಅಂದರೆ ಭಾಗ ಅಂತ ಅರ್ಥ. ನಿಷ್ಕಲಂ ನಿಷ್ಕ್ರಿಯಂ ಶಾಂತಂ ನಿರವದ್ಯಂ ನಿರಂಜನಂ ಮೊದಲಾರ್ದೆಲ್ಲ ಶ್ರುತಿ ಹೇಳುತ್ತೆ. ಶ್ವೇತಾಶ್ವತರ ಉಪನಿಷತ್ತು. ಸಮುಚಿತಗತೆಯ ತದನುಗುಣ ಅವಿರುದ್ಧ ಅರ್ಥ ಪ್ರತಿಪಾದನ ಪರಾಹ ಸಂಪದ್ಯಂತೆ ಸಮ್ಯಕ್ ಸಮನ್ವಿತಾಹ ಭವಂತಿ, ಅವನಲ್ಲಿ ಚೆನ್ನಾಗಿ ಅನ್ವಿತವಾಗಿ ಆಗುತ್ತೆ. ಅತಃ ನ ಕಶ್ಚನ ವಿರೋಧ. ಅಚಿಂತ್ಯ ಶಕ್ತೇ ಇತಿ ಅಭಿಧಾನೇನ ಅಚಿಂತ್ಯ ಖಲು ಯೇ ಭಾವ ನೈತಾಂ ತರ್ಕೇಣ ಯೋಜಯೇತ್ ಇತಿ ನ್ಯಾಯೇನ ಸಮಾಧೀಯತಾಂ ಇತಿ ಆಶಯಃ ಅಧಿಕಂ ಅಗ್ರೆ. ಅಚಿಂತ್ಯ ಶಕ್ತೇ ಅಂತ ಹೇಳೋದ್ರಿಂದ ಚಿಂತ್ಯವಾದದ್ದು ನಾವು ಚಿಂತನೆ ಮಾಡಿ ತರ್ಕದಿಂದ ಸ್ಥಾಪನೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಅದನ್ನೆಲ್ಲ ಶ್ರುತಿಯ ವಿಷಯವನ್ನು ಬೇಕಾದಷ್ಟು ಇಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ವೇದಾಂತ ಶಾಸ್ತ್ರಸ್ಯ ಪ್ರಾಣಪ್ರಾಯ ಅಂತ ಹೇಳಿದ್ರು. ಪ್ರಾಣಭೂತವಾದದ್ದು ಇದು ವೇದಾಂತ ಶಾಸ್ತ್ರಕ್ಕೆ ಪ್ರಾಣ ಸ್ಥಾನದಲ್ಲಿದೆ. ಅಭಿನ್ನ ನಿಮಿತ್ತೋಪಾದಾನವಾದ ಸಮರ್ಥ್ಯತೆ. ಅತ್ರ ಅಭಿನ್ನ ನಿಮಿತ್ತ ಉಪಾದಾನತ್ವ ಅಂತ ಹೇಳೋದು. ಕೃತ ಏವ ಪ್ರಶ್ನ ಪೂರ್ವಮೇವ ಪೂರ್ವಜೈ ಪ್ರಶ್ನೋಪನಿಷತ್ ಶ್ವೇತಾಶ್ವತರೋಪನಿಷತ್ ಆರಂಭವಾಕ್ಯವೇ ಇದು. ಕಿಂ ಕಾರಣಂ ಬ್ರಹ್ಮ ಕುತಸ್ಮ ಜಾತ ಜೀವಾಮುಖೇನ ಕ್ವಚ ಸಂಪ್ರತಿಷ್ಠಾ ಅಧಿಷ್ಠಿತಾ ಕೇನ ಸುಖೇತರೇಷು ವರ್ತಾಮಹೇ ಬ್ರಹ್ಮವಿದೋ ವ್ಯವಸ್ಥಾಂ. ಆರಂಭದಲ್ಲಿಯೇ ಅಲ್ಲಿ ಪ್ರಶ್ನೆ ಮಾಡ್ತಾರೆ ಶ್ವೇತಾಶ್ವತರೋಪನಿಷತ್ತಿನಲ್ಲಿ. ಕಿಂ ಕಾರಣಂ ಬ್ರಹ್ಮ, ಜಗತ್ಕಾರಣವಾದ ಬ್ರಹ್ಮಸ್ವರೂಪವೇನು ಅಂತ ಅರ್ಥ. ಅಲ್ಲಿ ಕಿಂ ಕಾರಣಂ ಬ್ರಹ್ಮ ಅಂದರೆ ಬ್ರಹ್ಮ ಜಗತ್ಕಾರಣವೇ, ಅದರ ಸ್ವರೂಪವೇನು. ಕುತಸ್ಮ ಜಾತಾ ಜೀವಾಮುಖೇನ ಕ್ವಚ ಸಂಪ್ರತಿಷ್ಠಾ, ಎಲ್ಲಿ ಹೋಗಿ ಸೇರ್ತೀವಿ ಪ್ರಳಯದಲ್ಲಿ, ಯಾರ ಒಂದು ಅಧಿಷ್ಠಾನದಿಂದ ಎಲ್ಲದರಲ್ಲಿಯೂ ನಾವು ಈ ಸಂಸಾರದಲ್ಲೆಲ್ಲ ಬರ್ತಾ ಇದ್ದೀವಿ. ಬ್ರಹ್ಮವಿದೋ ವ್ಯವಸ್ಥಾಂ, ಬ್ರಹ್ಮವಿತ್ತುಗಳಿಗೆ ಪ್ರಶ್ನೆ. ಅದು ಮುಂದೆ ಹೇಳ್ತಾರೆ ಅವರು ಧ್ಯಾನ ಯೋಗಾದಿ ಸಮಧಿಗತ ಅಂತ ಹೇಳಿ ಧ್ಯಾನ ಯೋಗದಿಂದ ತಿಳ್ಕೊಳ್ತಾರೆ ಅವರು ಎಲ್ಲವನ್ನು ಅಂತ ಹೇಳಿ ಶ್ವೇತಾಶ್ವತ ರೂಪದಲ್ಲಿ ತಿಳಿಸುವಂಥ ವಾಕ್ಯ. ಕ್ರಿಯತೆ ಚ ಸಯೇವ ಪುನಃ ಪುನಃ ಕರಿಷ್ಯತೆ ಚ. ಪೂರ್ವರೆಲ್ಲರೂ ಮಾಡಿದ ಪ್ರಶ್ನೆಯೇ ಮತ್ತೆ ಮತ್ತೆ ಇದು ಮಾಡ್ತಾನೆ ಇರುತ್ತೆ. ಉತ್ತರಂ ಕಿಂ ಅಂತ ಹೇಳಿದ್ರೆ ದುರ್ಲಭಮೇವ ತದ್ ಅವ್ಯವಸಾಯಿನ, ಅವ್ಯವಸಾಯಿಗಳಿಗೆ ದುರ್ಲಭ. ವ್ಯವಸಾಯಾತ್ಮಿಕ ಬುದ್ಧಿ ಏಕ, ಅವರಿಗೆ ಸ್ಪಷ್ಟವಾಗಿ ತಿಳಿಯುತ್ತೆ. ತೇ ಧ್ಯಾನ ಯೋಗಾನುಗತ ಪಶ್ಯನ್ ದೇವಾತ್ಮಶಕ್ತಿಂ ಸಗುಣೈರ್ನಿರೂಢಂ. ದೇವಾತ್ಮಶಕ್ತಿ ಪರಮಾತ್ಮನ ಒಂದು ಶಕ್ತಿ ಅಂತ ಹೇಳಲ್ಪಡುತ್ತೆ. ಅದು ಪ್ರಕೃತಿ ತನ್ನ ಗುಣಗಳಿಂದ ಹೊಂದಿದೆ, ಸತ್ವರಜಸ್ ತಮಸ್ಸುಗಳನ್ನು ಹೊಂದಿದೆ. ಅದನ್ನ ನೋಡ್ತಾರೆ ಅವರು. ಬಹುಕಾಲ ತಪೋಧ್ಯಾನಾದಿ ಗಮ್ಯೆ ವಿಷಯ ಬುದ್ಧಿಬಲೇನ ಕಾಮಕ್ರೋಧಾದಿನ
ವಾದ ವಿವಾದಾದಿನ ಪೂರ್ವಗ್ರಹ ಅಗ್ರಹಾದಿನ ವಾ ನಿರ್ಣಯತು ಪ್ರವೃತ್ತಾಃ ಕಥಂ ಪಾರಂ ಗಚ್ಚೇಯುಃ ಅಂತ ಹೇಳೋದು. ಎಲ್ಲ ವಾದ ವಿವಾದಗಳನ್ನು ಮಾಡಿದ್ರೆ ಇದು ತಿಳಿಯೋದಕ್ಕೆ ಸಾಧ್ಯವಿಲ್ಲ. ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ. ಯಮನು ಹೇಳ್ತಾನೆ, ಆಚಾರ್ಯರಿಂದ ನೀವು ತಿಳಿದೇ ಹೋದರೆ ಇದು ನಿಮಗೆ ತಿಳಿಯಕ್ಕೆ ಸಾಧ್ಯವಿಲ್ಲ, ಯಾರಿಗೂ ತಿಳಿಯಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಾವೇ ತಿಳ್ಕೊಳ್ತೀವಿ ಅಂತ ಹೇಳಿದ್ರೆ ಅತಿ ಗತಿ ಹತ್ರ ನಾಸ್ತಿ, ತಿಳಿಯೋಕ್ಕಾಗೋದಿಲ್ಲ. ಅನ್ಯಪ್ರೋಕ್ತವಾಗಬೇಕು. ಅನ್ಯಪ್ರೋಕ್ತ ಅಂದರೆ ಆಚಾರ್ಯರನ್ನು ಆಶ್ರಯಿಸಿ ತಿಳಿಯಬೇಕಾದ ವಿಷಯಗಳು ಅಂತ ಅರ್ಥ. ಅನನ್ಯ ಪ್ರೋಕ್ತೆ ಗತಿರಸ್ತ್ರ ನಾಸ್ತಿ. ಯಾಕೆ ಅಂದರೆ ಬಹಳ ಸೂಕ್ಷ್ಮವಾದದ್ದು, ತಿಳಿಯಲು ಬಹಳ ಕಷ್ಟವಾದದ್ದು. ತದಭಿಜ್ಞ ಪುರುಷೋ ಉಪದೇಶ ಮಾತ್ರ ಗಮ್ಯ ಅಯಮರ್ಥ ಅತ್ರ ಆಚಾರ್ಯೈ ಕಥಂಚಿತ್ ಸಮಗೃಹ್ಯತ. ಆಚಾರ್ಯರನ್ನು ತಿಳಿದವರಿಂದ ಮಾತ್ರವೇ ಆಚಾರ್ಯರು ಹೇಳಕ್ಕೆ ಸಾಧ್ಯ. ಕಾರ್ಯಸಾಮಾನ್ಯಂ ಪ್ರತಿ ಉಪಾದಾನ ಕಾರಣಂ ನಿಮಿತ್ತ ಕಾರಣಂ ಚೇತಿ ದ್ವಯಂ ಅವಶ್ಯಕಂ. ಇದೆಲ್ಲ ಇಲ್ಲಿ ವಿಚಾರ ಮಾಡ್ತಾರೆ. ಎಲ್ಲ ನ್ಯಾಯಿಕರ ಒಂದು ಪ್ರಕ್ರಿಯೆಗಳನ್ನೆಲ್ಲ ಇಲ್ಲಿ ಕಾರ್ಯಸಾಮಾನ್ಯಂ ಪ್ರತಿ, ಸಾಮಾನ್ಯ ಯಾವುದೇ ಕಾರ್ಯಕ್ಕೂ ಕೂಡ ಉಪಾದಾನ ನಿಮಿತ್ತ ಕಾರಣ ಎರಡೂ ಇರಬೇಕು. ಯಚ್ಚ ಕಾರಣಂ ಕಿಂಚಿತ್ ತದುಪಾದಾನ ಮಾತ್ರಂ ವಾ ನಿಮಿತ್ತ ಮಾತ್ರಂ ವಾ ಇತಿ ಸ್ಯಾತ್. ಉಪಾದಾನಸ್ಯ ನಿಮಿತ್ತಾಪೇಕ್ಷ ನಿಮಿತ್ತಸ್ಯ ಉಪಾದಾನಪೇಕ್ಷ ಇತಿ ತಯೋಃ. ಯಾವುದೇ ಒಂದು ಕಾರಣ ಯಾವುದೇ ಆಗಿದ್ರೂ ಕೂಡ ಅದು ಉಪಾದಾನ ಮಾತ್ರ ಆಗಿರ್ಬೋದು, ನಿಮಿತ್ತ ಮಾತ್ರ ಆಗಿರ್ಬೋದು. ಹಾಗಿದ್ರೆ ಉಪಾದಾನಕ್ಕೆ ನಿಮಿತ್ತದ ಅವಶ್ಯಕತೆ ಇದೆ, ನಿಮಿತ್ತಕ್ಕೆ ಉಪಾದಾನದ ಅವಶ್ಯ ಇದೆ. ಯಾವುದೋ ಒಂದು ಕಾರಣ ಆದರೆ ಅದು ಉಪಾದಾನವಾಗಿರ್ಬೋದು, ನಿಮಿತ್ತವಾಗಿರ್ಬೋದು. ಉಪಾದಾನವಾಗಿದ್ದರೆ ನಿಮಿತ್ತವಿರಬೇಕು, ನಿಮಿತ್ತ ಕಾರಣವಾಗಿದ್ದರೆ ಉಪಾದಾನ. ಮಡಕೆ ಇದ್ದರೆ ಕುಂಬಾರನ ಅವಶ್ಯಕತೆ ಇದೆ, ಕುಂಬಾರ ಇದ್ದರೆ ಮಡಕೆ ಮಣ್ಣಿನ ಅವಶ್ಯಕತೆ ಇದೆ. ಎರಡಕ್ಕೂ ಕೂಡ ಪರಸ್ಪರ ಅಪೇಕ್ಷೆ ಅವಶ್ಯಕಿ. ಇಲ್ಲದೆ ಹೋದರೆ ಕಾರ್ಯವಾಗೋದಿಲ್ಲ. ಇದೆಲ್ಲ ಲೋಕದಲ್ಲಿ ನೋಡುವಂಥ. ಮೃದಮಂತರ ಕುಲಾಲಹ ಕಿಂಕುರ್ಯಾತ್. ಮಣ್ಣಿಲ್ಲದೆ ಹೋದರೆ ಏನು ಮಾಡ್ತಾನೆ ಕುಂಬಾರ? ಮಡಕೆ ಮಾಡೋಕ್ಕಾಗೋದಿಲ್ಲ. ಕುಲಾಲಮಂತರ ಮೃದ ಕಿಂಕುರ್ಯಾತ್. ಅವನಿಲ್ಲದೆ ಹೋದ್ರೆ ಮಣ್ಣು ತಾನೇ ಮಡಕೆ ಆಗೋದಿಲ್ಲ. ಪರಸ್ಪರ ಅಪೇಕ್ಷೆ ಇದೆ ಇದಕ್ಕೆಲ್ಲ. ಆದ್ದರಿಂದ ಪರಸ್ಪರ ಸಾಪೇಕ್ಷಾಯ ಉಭಯೋರಪಿ ಸ್ವಾತಂತ್ರ್ಯ ಹಾನಿಯ ಕಾರ್ಯಹಾನಿ ಸ್ಯಾತ್. ಇಬ್ಬರಿಗೂ ಸ್ವಾತಂತ್ರ್ಯವಿಲ್ಲ, ಒಬ್ಬರಿಗೊಬ್ಬರು ಡಿಪೆಂಡೆನ್ಸ್, ಮ್ಯೂಚುವಲ್ ಡಿಪೆಂಡೆನ್ಸ್ ಇದೆ ಉಪಾದಾನಕ್ಕೂ ನಿಮಿತ್ತಕ್ಕೂ. ಲೋಕದಲ್ಲಿ ಎಲ್ಲಕ್ಕೂ ಕೂಡ ಸ್ವತಂತ್ರ ಕರ್ತ ಅಂತ ಪಾಣಿನಿ ಸೂತ್ರ ಹಾಕಿದ್ರು. ಕರ್ತ ಅನ್ನೋನು ಸ್ವತಂತ್ರನಲ್ಲ. ಉಪಾದಾನವಿಲ್ಲದೆ ಹೋದರೆ ಅವನಿಗೇನು ಮಾಡೋಕ್ಕಾಗೋದಿಲ್ಲ. ಅಥಾಪಿ ಕರ್ತ ಕರ್ಣಾದ್ಯ ಅಧೀನ ಇವ. ಕರ್ಣ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಬೇಕು ಅವನಿಗೆ, ಇಲ್ಲದೆ ಹೋದ್ರೆ ಮಾಡೋಕ್ಕಾಗೋದಿಲ್ಲ. ಅದೆಲ್ಲ ಇಲ್ಲಿ ವಿಚಾರ ಮಾಡ್ತಾರೆ ವಿಸ್ತಾರವಾಗಿ. ಸ್ವಲ್ಪ ಸಾಮಾನ್ಯವಾದ ವಿಷಯಗಳನ್ನೆಲ್ಲ ಇಲ್ಲಿ ಹೇಳ್ತಾರೆ. ಹೇಗೆ ಪರಮಾತ್ಮನ ಅಭಿನ್ನ ನಿಮಿತ್ತೋಪಾದಾನ ಕಾರಣ, ಅದು ಬಹಳ ಪ್ರಧಾನವಾದ ವಿಷಯ ಇಲ್ಲಿ. ಅದನ್ನೆಲ್ಲ ವಿಸ್ತಾರವಾಗಿ ಮಾಡ್ತಾರೆ ಇಲ್ಲಿ. ಬೇರೆ ಗ್ರಂಥಗಳನ್ನೆಲ್ಲ ವಿಚಾರ ಮಾಡ್ತಾರೆ. ಕೆಲವು ವಿಷಯಗಳನ್ನ ಮುಂದೆ ನೋಡೋಣ ಅದನ್ನ ಅಂತ ಹೇಳಿ. ತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲೆ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ಒಂದು ವಿಷಯ ಕೇಳಬೇಕು.